ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿನ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ, ಎಲ್ಲಾ ವಿದ್ಯಾರ್ಥಿಗಳು ಕೇಳ್ತಿದ್ರಿ ಏನಂತಂದ್ರ ಸಂಧಿ ಅಂದ್ರೆ ಏನು, ಸಂಧಿಗಳ ಮೇಲೆ ನಮಗೆ ಕನ್ಫ್ಯೂಷನ್ ಆಗ್ತಿದೆ, ಯಾವ ರೀತಿ ಯಾವ ಸಂಧಿಗಳನ್ನ ನಾವು ಗುರ್ತಾ ಹಿಡಿಬೇಕು, ಯಾವ ಪದಗಳನ್ನ ನಾವು ಹೇಗ್ ಬಿಡಿಸಿ ಬರಿಬೇಕು ಅಂತ ಕೇಳ್ತಾ ಇದ್ರಿ. ಹಾಗಾಗಿ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಇವತ್ತಿನ ಒಂದು ತರಗತಿಯಲ್ಲಿ ಸಂಪೂರ್ಣವಾಗಿ ಕನ್ನಡ ಸಂಧಿ ಆಗಿರ್ಬೋದು, ಸಂಸ್ಕೃತ ಸಂಧಿಯಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ನಿಮ್ಮ ಒಂದು ನವೋದಯ ಮತ್ತೆ ಮೊರಾರ್ಜಿ ಆದರ್ಶ ಆಳ್ವಾಸ್ಗೆ ಸಂಬಂಧಪಟ್ಟಂತಹ ಯಾವ್ಯಾವ ಸಂಧಿಗಳಿರ್ತಾವ ಅವುಗಳನ್ನ ನಾವು ಯಾವ ರೀತಿ ಪದಗಳನ್ನ ಬಿಡಿಸಿ ಬರಿಬೇಕು, ಪದಗಳನ್ನ ಬಿಡಿಸಿ ಬರೆಯೋದ್ರಿಂದ ನಾವು ಸಂಧಿಯನ್ನ ಯಾವ ರೀತಿ ಯಾವ ಸಂಧಿ ಆಗತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೇನ್ ಮಾಡ್ರಿ ಅಂತಂದ್ರ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿರ್ಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ಎಲ್ರಿಗೂ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಅದಕ್ಕಿಂತ ಮುಂಚಿತವಾಗಿ ನಾನೊಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಈಗಾಗಲೇ ಸರಸ್ವತಿ ಪ್ರಾಥಮಿಕ ಶಾಲೆ ಮತ್ತು ಪರಿಶ್ರಮ ನವೋದಯ ಕೋಚಿಂಗ್ ನಲ್ಲಿ ಇದೇಲೈತಪ್ಪ ಅಂತಂದ್ರ ಗೋಕಾಕ್ ಒಳಗದ ನಿಮಗೆ ಯಾರಿಗಾದ್ರೂ ರೆಗ್ಯುಲರ್ ಕ್ಲಾಸಸ್ ನ ಪ್ರವೇಶಗಳು ಕೂಡ ಪ್ರಾರಂಭ ಆಗಿದಾವೆ. 2026-27ನೇ ಸಾಲಿನ ನೀವೇನಾದ್ರೂ ವಸತಿ ಸಹಿತ ಅಥವಾ ರಹಿತ ಪ್ರವೇಶಗಳನ್ನ ಪಡೆಯೋರಿದ್ರೆ ಈಗಾಗಲೇ ಅಡ್ಮಿಷನ್ಸ್ ಗಳ ಓಪನ್ ಆಗಿದಾವ. ನೀವೇನು ಅಡ್ಮಿಷನ್ ಅನ್ನ ಮಾಡ್ಕೋಬಹುದು. ಏನಪ್ಪಾ ಅಂತಂದ್ರೆ, ಇಲ್ಲಿ ಬೇಸಿಗೆ ಶಿಬಿರ ಮತ್ತು ರೆಗ್ಯುಲರ್ ಕ್ಲಾಸಸ್ ನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು, ಎರಡೂ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡಿದೀವಿ ಅಂತಂದ್ರೆ ಪ್ರವೇಶಗಳನ್ನ ಪ್ರಾರಂಭ ಮಾಡಿದೀವಿ. ಮತ್ತೆ LKG UKG ಇಂದ 5ನೇ ತರಗತಿವರೆಗೆ ನಮ್ಮ ಸರಸ್ವತಿ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ನಾವು ಅಡ್ಮಿಷನ್ಸ್ ಗಳನ್ನು ಕೂಡ ಪ್ರಾರಂಭ ಮಾಡಿದೀವಿ. ನಿಮ್ಗೇನಾದ್ರೂ ಅಡ್ಮಿಷನ್ಸ್ ಬೇಕು, ಮತ್ತೆ ಸೈನಿಕ ಆಗಿರ್ಬೋದು, ನವೋದಯ ಆಗಿರ್ಬೋದು, ಕಿತ್ತೂರ ಸೈನಿಕ ಆಗಿರ್ಬೋದು, ಮತ್ತೆ ಆದರ್ಶ ಶಾಲೆಗೆ ಆಗಿರ್ಬೋದು, ಮೊರಾರ್ಜಿ ಶಾಲೆಗೆ ಆಗಿರ್ಬೋದು, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಶಾಲೆಗೆ ಆಗಿರ್ಬೋದು, ನೀವೇನಾದ್ರೂ ಈಗ ಸದ್ಯಕ್ಕೆ 3ನೇ ತರಗತಿ ಮತ್ತು 4ನೇ ತರಗತಿಯಲ್ಲಿ ಓದ್ತಿದ್ದೀರಾ, ಹಾಗಾದ್ರೆ ಏನ್ ಮಾಡ್ರಿ ಅಂತಂದ್ರ, ನಿಮಗ್ ನೆಕ್ಸ್ಟ್ ಇಯರ್ಗೆ ನಿಮ್ಗೆ ಏನಾದ್ರೂ ಕೋಚಿಂಗ್ ಬೇಕಾದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಗಳಿಗೆ ನೀವು ಸಂಪರ್ಕ ಮಾಡ್ಕೊಂಡು ಈ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಏನಪ್ಪಾ ಅಂತಂದ್ರೆ, ಇಲ್ಲಿ ನಮ್ಮ ಒಂದು ಮೊರಾರ್ಜಿ ನೀವೆಲ್ಲ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ರೆಡಿ ಆಗ್ತಿದ್ರ, ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ರೆಡಿ ಆಗ್ತಿದ್ದೀರಾ, ರೆಡಿಯಾಗಿ ಪರ್ಫೆಕ್ಟ್ ಆಗಿ ಪ್ರಿಪರೇಷನ್ ಅನ್ನ ನೀವು ಮಾಡ್ಬೇಕು ಅಂತಂದ್ರೆ, ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ವತಿಯಿಂದ, ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ನಾವೇನ್ ಮಾಡಿದೀವಿ ಅಂತಂದ್ರೆ 50 ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಬುಕ್ ಅನ್ನ ರೆಡಿ ಮಾಡಿದೀವಿ. ಅದ್ರಲ್ಲಿ ಈಗ ಎಲ್ಲರೂ ತಗೊಂಡಿದ್ದೀರಾ, ತಗೊಂಡವ್ರು ಆಯ್ತು, ತಗೊಳ್ದವ್ರು ಆಯ್ತು. ಇಲ್ಲಿ ನೋಡ್ರಿ, ನಮ್ಮ ವಿಡಿಯೋ ಕ್ಲಾಸ್ ಅನ್ನ ನೋಡ್ತಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳು ಇಲ್ಲಿ ಮೊರಾರ್ಜಿಯಲ್ಲಿ ನಡೆದಿರ್ತಕ್ಕಂತಹ ಇಯರ್ ಕ್ವಶನ್ ಪೇಪರ್ಸ್, ಮತ್ತೆ ಆದರ್ಶದಲ್ಲಿ ನಡೆದಿರ್ತಕ್ಕಂತಹ ಇಯರ್ ಕ್ವಶನ್ ಪೇಪರ್ಸ್, ಮತ್ತೆ ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮು ಮಾರ್ಚ್ 29ಕ್ಕಿದೆ. ಹಾಗಾಗಿ ಎಲ್ಲಾ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಸಿಲೆಬಸ್ ಅನ್ನ ನೀವು ಒಂದೇ ಒಂದು ಬುಕ್ ಅಲ್ಲಿ ಕವರ್ ಮಾಡ್ಬೇಕು ಅಂತಂದ್ರೆ ಅದು ಮೊರಾರ್ಜಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಒಂದು ಬುಕ್ ಅನ್ನ ತೆಗೆದುಕೊಂಡು ನೀವು ಸ್ಟಡಿ ಮಾಡೋದ್ರಿಂದ ಯಾವೆಲ್ಲ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಮೊರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಆದರ್ಶ ಎಕ್ಸಾಮ್ಗೆ ಆಗಿರ್ಬೋದು, ಕಿತ್ತೂರು ಚೆನ್ನಮ್ಮ ಎಕ್ಸಾಮ್ಗೆ ಆಗಿರ್ಬೋದು, ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ಗೆ ಆಗಿರ್ಬೋದು, ಮತ್ತೆ ಆಳ್ವಾಸ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಏಕಲವ್ಯ ಮಾದರಿ ಸ್ಕೂಲ್ಗೆ ನೀವು ಎಕ್ಸಾಮ್ ಏನಾದ್ರು ಬರೀತಿದ್ರೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸೆಟ್ಸ್ ನಿಮಗ ತುಂಬಾ ಅನುಕೂಲ ಆಗಂತೆ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ಇನ್ನೂ ಯಾರೆಲ್ಲ ಬುಕ್ಸ್ ಅನ್ನ ತಗೊಂಡಿಲ್ಲ, ಬೇಗ ತಗೊಂಡು ಏನ್ ಮಾಡ್ರಿ ಅಂತಂದ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬೇಗ ತಗೊಂಡು ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಕೇಳ್ತಿದ್ರಿ, ನಮಗ್ ಬುಕ್ಸ್ ಬೇಕಾಗಿದೆ, ಅದನ್ನ ನಾವ್ ಯಾವ ರೀತಿ ಪಡ್ಕೋಬೇಕು ಅಂತ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಅನ್ನ ಹಾಕೊಂಡು ಕೇಳ್ತಿದ್ರಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ 9632241200ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಬುಕ್ ನ ನೀವು ಆ ಒಂದು ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಅನ್ನ ಹಾಕಿ ಅಡ್ರೆಸ್ ಅನ್ನ ಕಳಿಸಿ, ಫೋನ್ ಪೇ ಮುಖಾಂತರ ನೀವು ಅಮೌಂಟ್ ಅನ್ನ ಕಳ್ಸಿದ್ರೆ ನೀವು ಎಲ್ಲಿರ್ತೀರಲ್ಲ ಅಲ್ಲಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಬುಕ್ ನ ತಲುಪಿಸ್ತೀವಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳ ಮತ್ತೇನಾದ್ರೂ ಮಾಹಿತಿಗಳು ನಿಮ್ಗೆ ಏನಾದ್ರೂ ಬೇಕಿದ್ರೆ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವೇನ್ ಮಾಡ್ಕೋಬಹುದು, ಪಡ್ಕೋಬಹುದು. ಎಲ್ರಿಗೂ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರ, ಮೊರಾರ್ಜಿ 2026-27ನೇ ಸಾಲಿನ ಪ್ರವೇಶಕ್ಕಾಗಿ ನೀವೇನೆಲ್ಲ ರೆಡಿ ಆಗ್ತಿದ್ದೀರಲ್ಲ ಅವರಿಗಾಗಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರ, ಪ್ರತಿದಿನ ಮ್ಯಾಥ್ಸ್ ಆಗಿರ್ಬೋದು,
EVS ಆಗಿರ್ಬೋದು, GK ಆಗಿರ್ಬೋದು, ಆಮೇಲೆ ಮೆಂಟಲ್ ಎಬಿಲಿಟಿ ಕ್ಲಾಸ್ಗಳಾಗಿರ್ಬೋದು, ಎಲ್ಲಾನು ನಾವ್ ಏನ್ ಮಾಡ್ಕೊಡ್ತಿದೀವಿ ಅಂತಂದ್ರ ಉಚಿತ ಒಂದು ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತಾ ಇದೀವಿ. ಈ ಉಚಿತ ಆನ್ಲೈನ್ ಕ್ಲಾಸ್ ನ ಸದುಪಯೋಗವನ್ನ ನೀವೆಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವ್ ಏನ್ ಮಾಡ್ಬೇಕು ಅಂತಂದ್ರ ಫಸ್ಟ್ ಸಬ್ಸ್ಕ್ರೈಬ್ ಆಗ್ಬೇಕು. ಸಬ್ಸ್ಕ್ರೈಬ್ ಆದ್ಮೇಲೆ ಬೆಲ್ ಬಟನ್ ಮೇಲೆ ಒತ್ಬೇಕು. ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ದೆ ಆದಲ್ಲಿ ಪ್ರತಿದಿನ ನಿಮಗೆ ಕ್ಲಾಸ್ಗಳು ಬರ್ತಿರ್ತಾವ. ಕೆಲವೊಂದಿಷ್ಟು ಪೇರೆಂಟ್ಸ್ ಗಳು ಏನ್ ಮಾಡ್ತಿದ್ರಿ ಅಂದ್ರೆ ಫೋನ್ ಮಾಡಿ ಕೇಳ್ತಿದ್ರಿ, ನಮಗ್ ಪ್ರತಿದಿನ ಕ್ಲಾಸ್ಗಳು ಬರ್ತಿಲ್ಲ ಅಂತ. ಇಷ್ಟ ಮಾಡಿ ಸಾಕು, ಪರಿಶ್ರಮ ನವೋದಯ ಕ್ಲಾಸಸ್ ಕೋಚಿಂಗ್ ಸೆಂಟರ್ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವ್ ಏನ್ ಮಾಡ್ಬೇಕು, ಫಸ್ಟ್ ಸಬ್ಸ್ಕ್ರೈಬ್ ಆಗ್ಬೇಕು. ಸಬ್ಸ್ಕ್ರೈಬ್ ಆದ ತಕ್ಷಣ ನಾವು ಏನು ವಿಡಿಯೋ ಕಳಿಸ್ತೀವಲ್ಲ, ಆ ಒಂದು ವಿಡಿಯೋ ಕಳಿಸಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್ ನಿಮ್ಗೆ ಓಪನ್ ಮಾಡಿದ್ರೆ ಏನಾಗುತ್ತೆ, ಪ್ರತಿದಿನ ಕ್ಲಾಸ್ಗಳು ನೀವು ನೋಡ್ಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ಬೇಸಿಗೆ ಶಿಬಿರಕ್ಕಾಗಿರ್ಬೋದು ಮತ್ತು ರೆಗ್ಯುಲರ್ ಕ್ಲಾಸಿಗಾಗಿರ್ಬೋದು ನೀವು ಅಡ್ಮಿಷನ್ಸ್ ತಗೊಳ್ಳೋದ್ರಿಂದ ಯಾವ್ಯಾವೆಲ್ಲ ಫೆಸಿಲಿಟೀಸ್ ನಮ್ಮಲ್ಲಿ ಇದೆ ಅಂತ ನಿಮ್ಗೆ ಒಂದು ಚಿತ್ರದ ಮೂಲಕ ತೋರಿಸ್ತಾ ಇದೀನಿ ನೋಡ್ರಿ. ನಮ್ಮ ಒಂದು ತರಗತಿಯಲ್ಲಿ ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು ಅಭ್ಯಾಸವನ್ನ ಮಾಡಿದ್ದಾರೆ. ಹಲವಾರು ವಿದ್ಯಾರ್ಥಿಗಳು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ಎಕ್ಸಾಮ್ಸ್ ಗಳನ್ನ ಎಲ್ಲರೂ ಚಲೋ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಬೇಸಿಗೆ ಶಿಬಿರದ ಅಡ್ಮಿಷನ್ಸ್ ಆಗಿರ್ಬೋದು, ರೆಗ್ಯುಲರ್ ಅಡ್ಮಿಷನ್ಸ್ ಆಗಿರ್ಬೋದು, ಯೋಗ ಕ್ಲಾಸ್ ಇರುತ್ತೆ, ಕರಾಟೆ ಕ್ಲಾಸ್ ಇರುತ್ತೆ, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಇರುತ್ತೆ, ಗುಂಪು ಅಧ್ಯಯನ ಕ್ಲಾಸ್ಗಳಿರ್ತವೆ. ಆಮೇಲೆ ಉಚಿತ ನಾವು ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಒಂದು ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ನಮ್ಮ ಒಂದು ತರಬೇತಿಯಲ್ಲಿ ನಾವು ಕೊಡ್ತಾ ಇರ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನ್ ಮಾಡ್ರಿ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಡ್ರಿ. ನಿಮಗೆ ಸ್ಕೂಲ್ ಅಡ್ಮಿಷನ್ಸ್ ಗಳು ಕೂಡ ಬೇಕಾಗಿದ್ರೆ LKG UKG ಇಂದ 1ನೇ ತರಗತಿಯಿಂದ 5ನೇ ತರಗತಿವರೆಗೂ ನಾವ್ ಏನ್ ಮಾಡಿದೀವಿ ಅಂತಂದ್ರೆ ಅಡ್ಮಿಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಗೆ ಯಾರಾದ್ರೂ ಅಡ್ಮಿಷನ್ಸ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಡ್ಮಿಷನ್ಸ್ ಅನ್ನ ಬೇಗ ನೀವು ಪಡ್ಕೋಬೇಕು. ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಇರ್ತಾವ. ಹಾಗಾಗಿ ಬೇಗ ಬೇಗ ನಿಮ್ಮ ಸೀಟ್ ಗಳನ್ನ ಏನ್ ಮಾಡ್ಕೊಡ್ರಿ ಅಂತಂದ್ರ ಕನ್ಫರ್ಮ್ ಮಾಡ್ಕೊಡ್ರಿ. ಹಾಗಾಗಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ನೋಡ್ತಾ ಹೋಗೋಣ ಅಂತಂದ್ರ ಸಂಧಿಗಳ ಬಗ್ಗೆ ನೋಡ್ತಾ ಹೋಗೋಣ. ಹಲವಾರು ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು ನನ್ನನ್ನ ಕೇಳ್ತಾ ಇದ್ರಿ, ಏನಪ್ಪಾ ಅಂತಂದ್ರ ಸಂಧಿಗಳ ಬಗ್ಗೆ ನಿಮ್ಮ ಒಂದು ಬುಕ್ಸ್ ಅನ್ನ ತಗೊಂಡಿದೀವಿ. ಆ ಬುಕ್ಸ್ ಅಲ್ಲಿ ಇರ್ತಕ್ಕಂತಹ ಕ್ವಶನ್ಸ್ ಅಲ್ಲಿ ಸಂಧಿಗಳು ನಮ್ಮ ಮಕ್ಕಳು ಕನ್ಫ್ಯೂಷನ್ ಮಾಡ್ಕೊಳ್ತಿದ್ದಾರೆ, ಅದರಲ್ಲಿ ಒಂದು ವಿಡಿಯೋನ ಮಾಡಿ ಕಳಿಸ್ರಿ ಅಂತ ಕೇಳ್ತಿದ್ರಿ. ಹಾಗಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನ್ ನೋಡೋಣಪ್ಪ ಅಂತಂದ್ರೆ ಸಂಧಿಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋನ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನ ಏನ್ ಮಾಡ್ರಿ ಅಂತಂದ್ರ ನೋಟ್ಸ್ ಮಾಡ್ತಾ ಹೋಗ್ರಿ. ರೈಟ್ ಆಗಿರ್ತಕ್ಕಂತಹ ಒಂದು ಕ್ಲಿಯರ್ ಆಗಿರ್ತಕ್ಕಂತಹ ನೋಟ್ಸ್ ಮಾಡ್ತಾ ನಾವ್ ಯಾವೆಲ್ಲ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದೀನಿ, ಆ ಒಂದು ಎಕ್ಸಾಂಪಲ್ಸ್ ನ ಬಿಟ್ಟು ಬೇರೆ ಎಕ್ಸಾಂಪಲ್ಸ್ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಅಷ್ಟೊಂದು ಎಕ್ಸಾಂಪಲ್ಸ್ ಜೊತೆಗೆ ನಾನು ಇವತ್ತು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ನೋಡೋಣ. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ಸಂಧಿಗಳು ಅಂತಂದ್ರೆ ನಮ್ಗೆ ಏನ್ ಗೊತ್ತಿರ್ಬೇಕು, ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿದಾವ ಅಂತ ಹೇಳಿ ಗೊತ್ತಿರ್ಬೇಕು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮಗ್ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಿದಾವ ಅಂತಂದ್ರ ಟೋಟಲ್ ಆಗಿ 2 ಪ್ರಕಾರಗಳದಾವ. ಓಕೆ, ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳು ಅಂತೇಳಿ ಕೇಳ್ಬೋದು, ಒಂದ್ಸರಿ ಕ್ವಶನ್ ಆಗಿತ್ತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಸಂಧಿಗಳು ಅಂತಂದ್ರೆ ಏನು, ಇಲ್ಲಿ 2 ಪ್ರಕಾರಗಳಿದಾವ. ಒಂದು ಕನ್ನಡ ಸಂಧಿ, ಒಂದನೇದ್ ಯಾವ್ದ್ರಿ ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ಓಕೆ, ಒಂದನೇದ್ ಯಾವ್ದು ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ. ಇನ್ನ ಕನ್ನಡ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಅಂತ ಕೇಳಿದಾಗ ನಮಗ ಎಷ್ಟು ಪ್ರಕಾರಗಳಿದಾವ ಅಂತಂದ್ರ ಒಂದು ಕನ್ನಡ ಸ್ವರ ಸಂಧಿ, 2 ಕನ್ನಡ ವ್ಯಂಜನ ಸಂಧಿ ಅಂತೇಳಿ ಬರ್ತದ. ಓಕೆ, ಒಂದು ಕನ್ನಡ ಸ್ವರ ಸಂಧಿ, ಇನ್ನೊಂದು ಕನ್ನಡ ವ್ಯಂಜನ ಸಂಧಿ ಅಂತೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಕ್ಲಿಯರ್ ಆಗಿರ್ತಕ್ಕಂತಹ ಚಾರ್ಟ್ ಮೂಲಕನೇ ನಿಮಗೆ ಯಾವ್ಯಾವ ಸಂಧಿಗಳಲ್ಲಿ ಎಷ್ಟೆಷ್ಟು ಪ್ರಕಾರಗಳು ಬರ್ತಾವ, ಯಾವ್ಯಾವ ಕನ್ನಡ ಸಂಧಿಗಳಾಗ್ತಾವ, ಯಾವ್ಯಾವ ವ್ಯಂಜನ ಸಂಧಿಗಳಾಗ್ತಾವ ಅಂತೇಳಿ ನಾವು ಇಲ್ಲೇ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಕನ್ನಡ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳದಾವ ಇಲ್ಲಿ ನೋಡ್ರಿ, ಒಂದು ಕನ್ನಡ ಸ್ವರ ಸಂಧಿ, ಇನ್ನೊಂದು ಕನ್ನಡ ವ್ಯಂಜನ ಸಂಧಿ. ಇವನ್ FDA SDA ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಓದ್ತಿದ್ರಿ ಅಂತಂದ್ರೆ ಏನ್ ಮಾಡ್ರಿ ಅಂತಂದ್ರ, ಯಾರಾದ್ರೂ ಓದ್ತಿದ್ರಿ ಅಂತಂದ್ರ ಈ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋನ ನೀವು ನೋಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಕನ್ನಡ ಸಂಧಿಯಲ್ಲಿ ಯಾವ್ಯಾವ ಸಂಧಿಗಳು ಬರ್ತಾವ, ಕನ್ನಡ ಸಂಧಿಯಲ್ಲಿ ಯಾವ್ಯಾವ ಸಂಧಿಗಳು ಬರ್ತಾವ ಅಂತಂದ್ರ ಇಲ್ಲಿ ಒಂದು ಲೋಪ ಸಂಧಿ ಅಂತೇಳಿ ಬರ್ತದ, ಎರಡನೇದು ಆಗಮ ಸಂಧಿ ಅಂತೇಳಿ ಬರ್ತದ. ಓಕೆ, ಒಂದು ಲೋಪ ಸಂಧಿ, ಇನ್ನೊಂದ್ ಯಾವ್ದಪ್ಪ ಅಂತಂದ್ರ ಆಗಮ ಸಂಧಿ ಅಂತೇಳಿ ಬರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಕನ್ನಡ ವ್ಯಂಜನ ಸಂಧಿಯಲ್ಲಿ ನಮಗೆ ಯಾವ್ದು ಬರ್ತದ ರೀ, ಆದೇಶ ಸಂಧಿ ಅಂತೇಳಿ ಬರ್ತದ. ನೀವು ಬಹಳ ಮಿಸ್ಟೇಕ್ ಮಾಡ್ಕೊಳ್ತಿದ್ದೀರಿ. ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳಂತಂದ್ರ ನಮ್ ಸ್ಕೂಲ್ನಾಗ ಹೇಳ್ಯಾರಿ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ 3 ಅದಾವ್ರಿ ಅಂತೇಳಿ ನೀವು ಹಾಕ್ತೀರಿ. ಅದು ತಪ್ಪಾಗಿರ್ತಕ್ಕಂತಹ ಉತ್ತರ ಆಗ್ತದ. ಇಲ್ಲಿ ನಿಮ್ಗ ಬಿಡಿಸಿರ್ತಕ್ಕಂತಹ ಕ್ಲಿಯರ್ ಆಗಿ ನಾನು ಚಾರ್ಟ್ ಅನ್ನ ಕೊಟ್ಟಿದ್ದೀನಿ, ಯಾವ್ಯಾವ ಸಂಧಿಗಳಲ್ಲಿ ಯಾವ್ಯಾವ ವಿಧಗಳು ಬರ್ತಾವ ಅಂತೇಳಿ ನೋಡ್ಕೊಂಡ್ಬಿಡ್ರಿ.
ಕನ್ನಡ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳು ಅಂತ ನಾವು ನೋಡಿದಾಗ 2 ಪ್ರಕಾರಗಳು. ಹೌದಾ? ಹಾಗಾಗಿ ಕನ್ನಡ ಸ್ವರ ಸಂಧಿಯಲ್ಲಿ ಮತ್ತೆ 2 ಪ್ರಕಾರಗಳು, ಒಂದು ಲೋಪ ಸಂಧಿ, ಒಂದು ಆಗಮ ಸಂಧಿ. ನೆಕ್ಸ್ಟ್ ಕನ್ನಡ ವ್ಯಂಜನ ಸಂಧಿಯಲ್ಲಿ ಎಷ್ಟು ಪ್ರಕಾರಗಳದಾವ್ರಿ? ಒಂದ ಐತಿ. ಹೌದಾ? ವ್ಯಂಜನ ಸಂಧಿ ಒಂದ ಐತಿ, ವ್ಯಂಜನ ಸಂಧಿ ಒಂದ ಐತಿ. ಅದ್ ಯಾವ್ದು? ಆದೇಶ ಸಂಧಿ. ಓಕೆ, ಹಾಗಾದ್ರ ಇನ್ನು ಬರೋದು ನಾವ 2ನೇ ವಿಧ ಸಂಧಿಗಳಲ್ಲಿ 2ನೇ ವಿಧವಾಗಿರ್ತಕ್ಕಂತಹ ಸಂಸ್ಕೃತ ಸಂಧಿ. ಓಕೆ, ಸಂಸ್ಕೃತ ಸಂಧಿ ಒಳಗ ಎಷ್ಟು ಪ್ರಕಾರಗಳದಾವ ಅಂತಂದ್ರ ಇಲ್ಲೂ ಕೂಡ 2 ಪ್ರಕಾರಗಳದಾವ. ಒಂದು ಸಂಸ್ಕೃತ ಸ್ವರ ಸಂಧಿ, 2 ಸಂಸ್ಕೃತ ವ್ಯಂಜನ ಸಂಧಿ. ಓಕೆ, ಒಂದು ಸಂಸ್ಕೃತ ಸ್ವರ ಸಂಧಿ, ಇನ್ನೊಂದೇನಪ್ಪಾ ಅಂತಂದ್ರ ಸಂಸ್ಕೃತ ವ್ಯಂಜನ ಸಂಧಿ. ಓಕೆ, ಇಲ್ಲಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಏನಂತಂದ್ರ ಎಷ್ಟು ಪ್ರಕಾರಗಳು ಬರ್ತಾವ ನೋಡ್ರಿ. 1, 2, 3, 4. ನಿಮ್ ಸಿಲೆಬಸ್ಗೆ ಇರುವಂತಹ ಒಂದು ಸಂಧಿಗಳನ್ನ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರಿ, 1 ಸವರ್ಣ ದೀರ್ಘ ಸಂಧಿ, 2 ಗುಣ ಸಂಧಿ, 3 ವೃದ್ಧಿ ಸಂಧಿ, 4 ಎನ್ ಸಂಧಿ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಏನ್ ನೋಡ್ರಿ, ಈ ಒಂದು 4 ಸಂಧಿಗಳು ಕೂಡ ನಿಮ್ಮ ಒಂದು ಸಿಲೆಬಸ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಂಧಿಗಳಾಗಿರ್ತಾವ. ನಮ್ಮ ಒಂದು 5ನೇ ತರಗತಿ ಪುಸ್ತಕದಲ್ಲಿ ಏನ್ ಕೊಟ್ಟಾರ ಅಂತಂದ್ರ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಒಂದ್ 4 ಎಕ್ಸಾಂಪಲ್ಸ್ ಕೊಟ್ಟಿದಾರ. ಹಾಗಾಗಿ ನಿಮಗೆ ಏನ್ ಮಾಡ್ತಾರ ಅಂತಂದ್ರ ಎಕ್ಸ್ಟ್ರಾ ಕೇಳ್ತಾರ. ಓಕೆ, ಎಕ್ಸ್ಟ್ರಾ ಕೇಳೋದ್ರಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಹೋದ್ ಸರಿ ಎಕ್ಸಾಮ್ ಒಳಗ ಅಲ್ಪಸಂಖ್ಯಾತ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಗುಣಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿಯನ್ನ ಕೇಳಿದಾರ. ಹಾಗಾಗಿ ನಾವ್ ಏನ್ ಮಾಡೋಣ ಅಂತಂದ್ರ ಸಂಸ್ಕೃತ ಸ್ವರ ಸಂಧಿಯನ್ನು ಕೂಡ ಸಂಪೂರ್ಣವಾಗಿ ಏನ್ ಮಾಡೋಣ ಅಂತಂದ್ರ ನಾವ್ ನೋಡ್ತಾ ಹೋಗೋಣ. ಹಾಗಾದ್ರೆ ಸಂಸ್ಕೃತ ವ್ಯಂಜನ ಸಂಧಿಗಳು ಯಾವ್ಯಾವು ಅಂತ ನೋಡಿದಾಗ 1ನೇದು ಜಸ್ತ್ವ ಸಂಧಿ, 2ನೇದು ಶ್ಚುತ್ವ ಸಂಧಿ, 3ನೇದು ಷ್ಟುತ್ವ ಸಂಧಿ, 4ನೇದು ವಿಸರ್ಗ ಸಂಧಿ, ಆಮೇಲೆ 5ನೇದು ಅನುನಾಸಿಕ ಸಂಧಿ. ಈ ತರ ಎಲ್ಲಾ ಸಂಧಿಗಳು ಏನಾಗ್ತಾವ ಅಂತಂದ್ರೆ ಇಲ್ಲಿ ಬರ್ತಾ ಹೋಗ್ತಾವ. ಇನ್ನು ಕೆಲವೊಂದಿಷ್ಟು ವಿಧಗಳದಾವ ಇದ್ರಾಗ. ಅನುನಾಸಿಕ ಸಂಧಿ, ಅನುನಾಸಿಕ ಸಂಧಿ, ಇನ್ನೂ ಹಲವಾರು ವಿಧಗಳು ಸಂಧಿ ಒಳಗ ಇಲ್ಲಿ ಏನದಾವ ಅಂತಂದ್ರೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಅದಾವ. ಅವೆಲ್ಲ ನಮಗ ಈಗ ಅವಶ್ಯಕತೆ ಇಲ್ಲ. ನಮ್ಮ ಸಿಲೆಬಸ್ಗೆ ಏನಿದೆ ಅದ್ರಲ್ಲಿ ನಾವ್ ಏನ್ ಮಾಡೋಣ ಅಂತಂದ್ರ ಸ್ಟಡಿ ಮಾಡ್ಕೊಂಡು ಪ್ರಿಪೇರ್ ಆಗೋಣ. ಓಕೆ, ಹಾಗಾದ್ರೆ ಇದೆಲ್ಲ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಚಾರ್ಟ್ ಎಲ್ಲ ಪೂರ್ತಿ ಕ್ಲಿಯರ್ ಆಗಿ ಹಾಕೊಂಡಿದ್ರ ಅಂತ ಅನ್ಕೊಂಡಿದೀನಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇನ್ನೂ ಯಾರಾದ್ರೂ ಚಾರ್ಟ್ ಕ್ಲಿಯರ್ ಆಗಿ ಹಾಕೊಂಡಿರ್ಕಿಲ್ಲ ಅಂತಂದ್ರೆ ವಿಡಿಯೋನ ಪಾಸ್ ಮಾಡ್ರಿ, ಇಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ಅನ್ನ ಹೊಡೆದು ಆಮೇಲೆ ನೀವ್ ಏನ್ ಮಾಡ್ರಿ ಅಂತಂದ್ರ ಹಾಕೋತಾ ಹೋಗ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಏನ್ ಮಾಡ್ರಿ ಅಂತಂದ್ರ ಹಾಗಾದ್ರೆ ಇಲ್ಲಿ ಸಂಧಿಗಳು ಅಂತಂದ್ರೆ ಏನು ಅಂತೇಳಿ ನೋಡ್ತಾ ಹೋಗೋಣ. ಸಂಧಿಗಳು ಅಂತಂದ್ರೆ ಏನು ಮೇಡಮ್, ಸಂಧಿ ಅಂದ್ರೆ ಏನು ಅಂತೇಳಿ ಕ್ವಶನ್ ಅನ್ನ ಹಾಕಿದ್ರಿ ಆನ್ಲೈನ್ ಕ್ಲಾಸ್ ಅಲ್ಲಿ. ಆಮೇಲೆ ನೋಡ್ರಿ ಇಲ್ಲಿ 2 ವರ್ಣಗಳ ನಡುವೆ, ವರ್ಣಗಳು ಅಂತಂದ್ರೆ ಏನ್ರಿ, ವರ್ಣಮಾಲೆಗಳು ಅಂತೇಳಿ ಕರಿತೀವಲ್ಲ, ವರ್ಣಗಳು. ವರ್ಣಗಳ ನಡುವೆ ಯಾವ ಕಾಲ ವಿಳಂಬವಿಲ್ಲದೆ, ಏನು 2 ವರ್ಣಗಳ ನಡುವೆ ಯಾವ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕೆ ಅನುಗುಣವಾಗಿ ಅಥವಾ ಅರ್ಥ ಕೆಡದಂತೆ ಏನ್ ಮಾಡ್ಬೇಕು ಅಂತಂದ್ರ ಸೇರುವುದಕ್ಕೆ 2 ಪದಗಳು ಏನಾಗ್ಬೇಕು, ಅರ್ಥ ಕೆಡದಂತೆ ಸೇರ್ಬೇಕು. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸಂಧಿ ಅಂತ ಕರಿತೀವಿ. ಸಂಪೂರ್ಣವಾಗಿ ನೋಡ್ತಾ ಹೋಗ್ರಿ. ಈ ಸಂಧಿಗಳಲ್ಲಿ ಏನ್ ಕೇಳ್ತಾರ ಅಂತಂದ್ರ 2 ವರ್ಣಗಳ ನಡುವೆ ಯಾವ ಕಾಲ ವಿಳಂಬವಿಲ್ಲದೆ ಅಥವಾ ಅರ್ಥಕ್ಕೆ ಅನುಗುಣವಾಗಿ ಏನಾಗ್ಬೇಕಂತಂದ್ರ ಇವು ಸೇರುವುದಕ್ಕೆ, 2 ಪದಗಳು ಸೇರುವುದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ಸಂಧಿ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರ ಇಲ್ಲಿ ನಮಗ್ ಸಂಧಿಗಳಲ್ಲಿ ಫಸ್ಟ್ ನಮಗೆ ಯಾವ್ದು ಬಂದಿತ್ತು, ಇಲ್ಲಿ ಕನ್ನಡ ಸ್ವರ ಸಂಧಿಯಲ್ಲಿ ಲೋಪ ಸಂಧಿ ಮತ್ತು ಆಗಮ ಸಂಧಿ ಬಂದಿತ್ತು. ಈ 2 ಸಂಧಿಗಳನ್ನ ನಾವು ಪ್ರಥಮವಾಗಿ ನೋಡ್ತಾ ಹೋದಂತೆ ಇಲ್ಲಿ ನೋಡ್ರಿ, ಸಂಧಿಗಳನ್ನ ಬಿಡಿಸಿ ಬರೀಬೇಕು. ಹೌದಾ? ಇಲ್ಲಿ ನಾನು ಒಂದು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಮಾಡು ಪ್ಲಸ್ ಇಲ್ಲ, ಮಾಡು ಪ್ಲಸ್ ಇಲ್ಲ, ಮಾಡಿಲ್ಲ ಅಂತೇಳಿ ಕೊಟ್ಟಿದ್ದೀನಿ. ಓಕೆ, ಮಾಡಿಲ್ಲ ಅಂತೇಳಿ ನಾನು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಇದರಲ್ಲಿರ್ತಕ್ಕಂತಹ ಪೂರ್ವ ಪದ ಯಾವುದು ಮತ್ತು ಉತ್ತರ ಪದ ಯಾವುದು ಅಂತೇಳಿ ನಿಮಗೆ ಕ್ವಶನ್ ಅನ್ನ ಕೇಳ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದೇನಪ್ಪಾ ಅಂತಂದ್ರ ಪೂರ್ವ ಪದ. ಇದೇನು ಪೂರ್ವ ಪದ. ಪ್ಲಸ್ ಇದೇನು ಇಲ್ಲ ಅನ್ನೋದು ಉತ್ತರ ಪದ. ಇದೇನ್ರಿ ಉತ್ತರ ಪದ. ಇದೇನು ಮಾಡಿಲ್ಲ ಅನ್ನೋದು ಸಂಧಿ ಕಾರ್ಯ. ಮಾಡಿಲ್ಲ ಅನ್ನೋದೇನು ಸಂಧಿ ಕಾರ್ಯ. ಸಂಧಿ ಕಾರ್ಯ ಅಥವಾ ಸಂಧಿ ಪದ ಅಂತೇಳಿ ಕರಿತೀವಿ, ಅಥವಾ ಸಂಧಿ ಕಾರ್ಯ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಇದು ಮಾಡು ಅನ್ನೋದು ಪೂರ್ವ ಪದ, ಇಲ್ಲ ಅನ್ನೋದು ಉತ್ತರ ಪದ. ನೆಕ್ಸ್ಟ್ ಮಾಡಿಲ್ಲ ಅನ್ನೋದು ಏನಂತಂದ್ರ ಸಂಧಿ ಕಾರ್ಯ ಅಥವಾ ಸಂಧಿ ಪದ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮಗ ಆಲ್ರೆಡಿ ನಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ನಾವ್ ಏನ್ ಮಾಡಿದೀನಿ ಅಂತಂದ್ರ
ಕ್ವಶನ್ ಗಳನ್ನ ಈ ರೀತಿ ಬಂದಿರಬಹುದು. ಅದ್ರಲ್ಲಿ ನೋಡ್ರಿ, ಏನ್ ಮಾಡ್ಕೊಡ್ರಿ ಅಂತಂದ್ರ ಇದ್ರಲ್ಲಿ ಪೂರ್ವ ಪದ ಯಾವುದು, ಉತ್ತರ ಪದ ಯಾವುದು, ಮತ್ತು ಸಂಧಿ ಪದ ಯಾವುದು ಅಥವಾ ಸಂಧಿ ಕಾರ್ಯ ಯಾವುದು ಅನ್ನೋದನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದನೇ ಪ್ರಕಾರ ಯಾವ್ದಪ್ಪ ಅಂತಂದ್ರ ನಮಗ ಲೋಪ ಸಂಧಿ ಅಂತೇಳಿ ಬರ್ತದ. ಓಕೆ, ಲೋಪ ಸಂಧಿ. ಹಾಗಾದ್ರ ಲೋಪ ಸಂಧಿ ಅಂತಂದ್ರ ಏನು? ಲೋಪ ಸಂಧಿ ಅಂತಂದ್ರ ಏನು ಅಂತೇಳಿ ನೋಡ್ತಾ ಹೋಗೋಣ. ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದು, ಹಾಗಾದ್ರೆ ಕನ್ನಡದಲ್ಲಿ ಸ್ವರಗಳು ಎಷ್ಟದಾವ? ಕನ್ನಡದಲ್ಲಿ ಸ್ವರಗಳ ಸಂಖ್ಯೆ ಎಷ್ಟದಾವ ಅಂತ ಹೇಳಿ ನೀವೇನ್ ಮಾಡ್ರಿ ಅಂತಂದ್ರ ನನಗ ಕಮೆಂಟ್ ಮೂಲಕ ಆನ್ಸರ್ ಅನ್ನ ಕಳಿಸ್ರಿ. ಸ್ವರಗಳು ಕನ್ನಡದಲ್ಲಿ ಎಷ್ಟು ಸ್ವರಗಳದಾವ ಅಂತ ಹೇಳಿ ಕನ್ನಡದಾಗ ಆನ್ಸರ್ ಅನ್ನ ನೀವೇನ್ ಮಾಡ್ರಿ ಅಂತಂದ್ರೆ ಕಮೆಂಟ್ ಮೂಲಕ ನನಗ್ ತಿಳಿಸ್ರಿ. ಸ್ವರಗಳ ಮುಂದೆ ಸ್ವರಗಳು ಬಂದಿರ್ಬೇಕು. ಲೋಪಸಂಧಿ ಅಂದ್ರೆ ಏನು? ಸ್ವರಗಳ ಮುಂದೆ ಏನಾಗಿರ್ಬೇಕಂತಂದ್ರ ಸ್ವರವು ಬಂದು ಸಂಧಿ ಆಗುವಾಗ ಒಂದು ಎರಡು. ಸಂಧಿ ಅಂತಂದ್ರೆ ಏನು? ಸೇರ್ಸೋದು ಅಥವಾ ಕೂಡೋದು. ಓಕೆ, ಸಂಧಿ ಆಗುವಾಗ ಸೇರ್ಸೋದು ಕೂಡೋದು ಅಂತೀವಲ್ಲ, ಆ ಒಂದು ಪದ ಕೂಡುವಾಗ ಅಥವಾ ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಏನಾಗಿರ್ಬೇಕು ಅಂತಂದ್ರೆ ಕೊನೆಯ ಪದ ಲೋಪ ಆದರೆ ಅದನ್ನ ಲೋಪ ಸಂಧಿ ಅಂತೇಳಿ ನಾವು ಕರಿತೀವಿ. ಓಕೆ, ಇಲ್ಲಿ ನಮಗ ಸಂಧಿಗಳು ನೋಡಿದ ತಕ್ಷಣ ಗೊತ್ತಾಗಲ್ಲ, ಅದ್ ಯಾವ ರೀತಿ ಎಕ್ಸಾಂಪಲ್ಸ್ ಮೂಲಕ ಅದ್ ಯಾವ ರೀತಿ ಬರುತ್ತೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಏನಾದ್ರೂ ಲೋಪ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಲೋಪ ಸಂಧಿ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಅವನಲ್ಲಿ ಅನ್ನೋದು ಐತಲ್ಲ, ಇದೇನಾಗ್ತೈತಿ ಅಂತಂದ್ರ ನಮಗ ಲೋಪ ಸಂಧಿಗೆ ಎಕ್ಸಾಂಪಲ್ ಆಗ್ತದ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಸ್ ನಲ್ಲಿ ನಿಮಗ ಇವು ಎಕ್ಸಾಂಪಲ್ಸ್ ಬಿಟ್ಟು ಯಾವ ಬೇರೆ ಎಕ್ಸಾಂಪಲ್ಸ್ ಕೇಳಲ್ಲ ಅಂತಂತ ನಾನ್ ಅನ್ಕೊಂಡಿದೀನಿ. ಯಾಕಂತಂದ್ರೆ ಜಾಸ್ತಿ ನಿಮಗ್ ಕೇಳಿರೋದು ಅಂತಂದ್ರೆ ಸಂಭವನೀಯ ಒಂದು ಸಂಧಿಯಲ್ಲಿ ಪದಗಳು ಯಾವ ಯೂಸ್ ಮಾಡಿದ್ರು ಅಂತಂದ್ರೆ ಅವೆಲ್ಲಾನು ಏನಾಗಿರ್ತಾವ ಅಂತಂದ್ರೆ ಇಲ್ಲೇ ಇದಾವ. ನೀವು ಕ್ಲಿಯರ್ ಆಗಿ ಯಾವ ಸಂಧಿ ಒಳಗ್ ಬರ್ತದ ಅಂತ ಹೇಳಿ ನೆನಪಿಟ್ಕೊಂಡ್ರೆ ಸಾಕು, ನಿಮಗ ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಸಿಗ್ತದ ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ಅವನ ನೋಡ್ರಿ, ಅವನ ಪ್ಲಸ್ ಅಲ್ಲಿ, ಹೌದಾ? ಅವನ ಪ್ಲಸ್ ಅಲ್ಲಿ ಅವನಲ್ಲಿ. ಓಕೆ, ಅವನ ಪ್ಲಸ್ ಅಲ್ಲಿ ಅವನಲ್ಲಿ ಅನ್ನುವಂಥದ್ದು ಇಲ್ಲಿ ನೋಡ್ರಿ, ಅವನ ಅ ಉಚ್ಚಾರ ಆಗೈತಿ. ಇಲ್ಲಿ ನಾವನ್ನ ನಾವು ಬಿಡಿಸಿ ಬರಿಬೇಕು ಅಂತಂದ್ರ ನ ವ್ಯಂಜನ್ ಪ್ಲಸ್ ಅ ಬರಿತೀವಿ ಅಂದಾಗ ನಮ್ಗೆ ಏನಾಗ್ತದ ಅಂತಂದ್ರ ನ ಆಗ್ತದ. ಇಲ್ಲಿ ನ ಒಳಗೆ ಏನ್ ಉಚ್ಚಾರ ಆಗೈತಿ ಅಂತಂದ್ರ ಅ ಉಚ್ಚಾರ ಆಗೈತಿ. ಪ್ಲಸ್ ಸ್ವರದ ಮುಂದ ಸ್ವರನ ಬಂದೈತಿ. ಉತ್ತರ ಪದದೊಳಗೆ ಏನೈತ್ರಿ? ಅನ ಐತಿ. ಆಮೇಲೆ ಪೂರ್ವ ಪದದೊಳಗು ಏನೈತಿ? ಸ್ವರನ ಐತಿ. ಉತ್ತರ ಪದದೊಳಗುನು ಸ್ವರನ ಐತಿ. ಹಾಗಾಗಿ ಇಲ್ಲಿ ಏನ್ ಬಂದೈತಿ ಅಂತೇಳಿ ನೋಡ್ಬೇಕು ನಾವ್. ಯಾವ್ದೋ ಒಂದು ಲೋಪ ಆಗೈತಿ ನಮಗ್ ಅಂತಂದ್ರ ಇಲ್ಲದಂತ ಆಗೈತಿ. ಲೋಪ ಆಗುದಂತಂದ್ರೆ ಏನು? ಮಾಯವಾಗುವುದು, ಇಲ್ಲದಂತ ಆಗುವುದು ಅಥವಾ ಕಾಣೆಯಾಗುವುದು ಅಂತೇಳಿ ನಾವು ನೋಡ್ತಾ ಹೋದಂತೆ ಇಲ್ಲಿ ನೋಡ್ರಿ, ಇಲ್ಲಿ ಅವನಲ್ಲಿ ಒಂದ ಅ ಬಂದೈತಿ. ಇಲ್ಲೊಂದ್ ಅ ಏನಾಗೈತಿ ಅಂತಂದ್ರ ಲೋಪ ಆಗೈತಿ. ಒಂದು ಅ ಏನಾಗೈತಿ? ಲೋಪ ಆಗೈತಿ. ಹಾಗಾಗಿ ವಿದ್ಯಾರ್ಥಿಗಳೇ, ಅವನಲ್ಲಿ ಅನ್ನೋದ್ ಏನಾಗ್ತದ ಅಂತಂದ್ರ ನಮಗ ಲೋಪ ಸಂಧಿಗೆ ಉದಾಹರಣೆ ಆಗ್ತದ. ಮುಂದಿನ ನೋಡ್ರಿ, ಮಾಡು ಪ್ಲಸ್ ಇಸು ಏನಾಗ್ತತ್ ನೋಡ್ರಿ? ಮಾಡು ಉ ಬಂದೈತಿ. ಇಲ್ಲಿ ಉಚ್ಚಾರ ಡು ಆಗ್ಬೇಕಂತಂದ್ರ ಏನಾಗ್ತತಿ? ಉ ಪ್ಲಸ್ ಇ ಬಂದದ. ಹಾಗಾಗಿ ಇಲ್ಲಿ ಮಾಡಿಸು ಮುಂದ ಈ ಬಂದದ ಹೊರತಾಗಿ ಇಲ್ಲಿ ಉ ಬಂದಿಲ್ಲ. ಹಾಗಾಗಿ ಇಲ್ಲಿ ಏನಾಗೈತಿ ಅಂತಂದ್ರ ಉ ಲೋಪ ಆಗ್ಯದ. ಓಕೆ, ಉ ಲೋಪ ಆಗ್ಯದ. ಇದನ್ನ ಕೆಳಗಡೆ ಏನ್ ಮಾಡ್ರಿ ಅಂತಂದ್ರ ನೀಟಾಗಿ ಒಂದ್ ಎಕ್ಸಾಂಪಲ್ಸ್ ಬರ್ದು ಇದ್ರಲ್ಲಿ ಏನ್ ಬಂದದ, ಕೊನೆ ಅಕ್ಷರ ಏನ್ ಬಂದದ, ಉತ್ತರ ಪದದ ಮೊದಲ ಅಕ್ಷರ ಏನ್ ಬಂದದ, ಇಲ್ಲಿ ಏನ್ ಲೋಪ ಆಗಿ ಹೋಗೇತಿ ಅನ್ನೋದನ್ನ ನೀಟಾಗಿ ಏನ್ ಮಾಡ್ರಿ ಅಂತಂದ್ರ ಬರ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಕೇಳು ಉ ಬಂದೈತಿ. ಕೇಳು ಳು ಆಗ್ಬೇಕಾರ ಉ ಉಚ್ಚಾರ ಆಗ್ಬೇಕು. ನೆಕ್ಸ್ಟ್ ಇಸು ಈ ಉಚ್ಚಾರ ಆಗೈತ್ರಿ. ಇಲ್ಲಿ ಫಸ್ಟ್ ಪೂರ್ವ ಪದದ ಕೊನೆಯ ಸ್ವರ, ಆಮೇಲೆ ಉತ್ತರ ಪದದ ಮೊದಲ ಸ್ವರವನ್ನ ನೋಡಿದಾಗ ನಮಗೆ ಇಲ್ಲಿ ಏನಾಗೈತಿ ನೋಡ್ರಿ, ಕೇಳಿಸು. ಹೂ ಎಲ್ಲರ ಬಂದೈತಿ ಐದ? ಹೌದಾ? ಹೂ ಎಲ್ಲರ ಬಂದೈತಿ? ಇಲ್ಲ. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ ಏನಾಗೈತಿ ಅಂತಂದ್ರ ಹೂ ಏನಾಗೈತ್ರಿ? ಲೋಪ ಆಗ್ಯದ. ಹೂ ಏನಾಗೈತಿ? ಲೋಪ ಆಗ್ಯದ. ಅದನ್ನ ನೀಟಾಗಿ ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್, ಮನದ ಪ್ಲಸ್ ಒಳಗೆ. ಮನದ ಅ ಉಚ್ಚಾರ ಆಗೈತಿ. ಇಲ್ಲಿ ಅ ಉಚ್ಚಾರ ಆಗೈತಿ. ಆಮೇಲೆ ಓ ಅನ್ನೋದು ಒಂದು ಸ್ವರ, ಸ್ವರದ ಮುಂದೆ ಸ್ವರನ ಬಂದೈತಿ. ಸಂಧಿ ಆಗುವಾಗ ಓ ಉಚ್ಚಾರ ಆಗೈತಿ ನೋಡ್ರಿ. ಮನದೋ ದೋ ಅಂತಂದ್ರ ಓ ಉಚ್ಚಾರ ಆಗ್ತದ. ಓಕೆ, ಮನದೊಳಗೆ ಅನ್ನೋದು ಓ ಉಚ್ಚಾರ ಆಗಿರೋದ್ರಿಂದ ಇಲ್ಲಿ ಅ ಅನ್ನೋದು ಏನಾಗೈತಿ ಅಂತಂದ್ರ ಲೋಪ ಆಗ್ಯದ. ಅ ಅನ್ನೋದು ಏನಾಗೈತ?
ಲೋಪ ಆಗ್ಯದ. ಅದನ್ನ ನೀಟಾಗಿ ಬರ್ಕೊಂಡ್ಬಿಡ್ರಿ. ನೆಕ್ಸ್ಟ್ ನೋಡ್ರಿ ಎಕ್ಸಾಂಪಲ್, ನೀರು ಪ್ಲಸ್ ಇಲ್ಲ, ನೀರು ಉ ಉಚ್ಚಾರ ಆಗೈತಿ, ಇಲ್ಲಿ ನೀರು ಉ ಉಚ್ಚಾರ ಆಗೈತ, ಪ್ಲಸ್ ಈ ಉಚ್ಚಾರ ಆಗ್ಯದ. ಹಾಗಾಗಿ ಇಲ್ಲಿ ಏನಾಗೈತಿ ನೋಡ್ರಿ, ಈ ಬಂದತ್, ನೀರಿಲ್ಲ, ಈ ರೀ ಒಳಗ ಈ ಉಚ್ಚಾರ ಐತಿ. ಹಾಗಾಗಿ ಇಲ್ಲಿ ಉ ಅನ್ನೋದು ಮಾಯ ಆಗೈತಿ, ಇಲ್ಲಿ ಉ ಲೋಪ ಅಂತೇಳಿ ಬರ್ಕೊಂಡ್ಬಿಡ್ರಿ. ಓಕೆ, ಉ ಏನಾಗೈತಿ, ಲೋಪ ಆಗೈತಿ ಅಂತೇಳಿ ಬರ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಊರು ಪ್ಲಸ್ ಅಲ್ಲಿ, ಊರು ಪ್ಲಸ್ ಅಲ್ಲಿ ಊರಲ್ಲಿ, ಊರು ಪ್ಲಸ್ ಅಲ್ಲಿ ಊ ಬರ್ತತಿ, ಇಲ್ಲಿ ಪ್ಲಸ್ ಅ ಬರ್ತದ. ನೆಕ್ಸ್ಟ್ ಏನೈತಿ, ಇಲ್ಲಿ ರ ಒಂದ ಉಚ್ಚಾರ ಆಗ್ಯದ, ಇಲ್ಲಿ ಉ ಉಚ್ಚಾರ ಆಗಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇವೆಲ್ಲ ಏನು ಅಂತಂದ್ರ ಎಕ್ಸಾಂಪಲ್ಸ್ ಯಾವ್ದಕ್ಕೆ, ಇಲ್ಲಿ ಲೋಪ ಸಂಧಿಗೆ ಉದಾಹರಣೆಗಳಾಗ್ತಾವ. ಅವನ ಪ್ಲಸ್ ಊರು ಅವನೂರು ಆಗಿರ್ಬೋದು. ನೆಕ್ಸ್ಟ್ ಬೇರೆ ಪ್ಲಸ್ ಒಬ್ಬ, ನೋಡ್ರಿ ಬೇರೆ ಪ್ಲಸ್ ಒಬ್ಬ, ಸ್ವರದ ಮುಂದೆ ಸ್ವರನ ಬಂದ, ಇಲ್ಲಿ ಏನಾಗೈತಿ ಅಂತಂದ್ರ ಓ ಉಚ್ಚಾರ ಮಾತ್ರ ಆಗ್ಯದ. ಇಲ್ಲಿ ಬೇರೊಬ್ಬ, ಬೇರೊಬ್ಬ ಅನ್ನೋದು ಕೂಡ ಏನಂತಂದ್ರ ನಮಗ ಲೋಪ ಸಂಧಿಗೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ಊರು ಪ್ಲಸ್ ಊರು, ಊ ಮುಂದ ಊ ಉಚ್ಚಾರ ಆಗ್ಯದ. ಹಾಗಾಗಿ ಇಲ್ಲಿ ಒಂದ ಊ ಬಂದದ, ಇನ್ನೊಂದು ಊ ಬಂದಿಲ್ಲ. ಒಂದು ಊ ಏನಾಗೈತಿ ಅಂತಂದ್ರ ಲೋಪ ಆಗೈತಿ. ನೆಕ್ಸ್ಟ್ ನೋಡ್ರಿ, ಅವನ ಪ್ಲಸ್ ಅಲ್ಲಿ ಅವನಲ್ಲಿ, ಸಾರಿ ಡಬಲ್ ಆಗ್ಯದ ಇದು. ನೋಡ್ರಿ, ಅವನ ಪ್ಲಸ್ ಅಲ್ಲಿ ಅಥವಾ ಅವನಲ್ಲಿ, ಅವನಲ್ಲಿ ಏನು ಕೂಡ ಏನಾಗ್ತದ ಅಂತಂದ್ರೆ ಇಲ್ಲಿ ಎಕ್ಸಾಂಪಲ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಮಾತು ಪ್ಲಸ್ ಆಡು ಮಾತಾಡು, ಮಾತು ಪ್ಲಸ್ ಆಡು ಮಾತು ಪ್ಲಸ್ ಆಡು ಮಾತಾಡು, ಆ ಬಂದೈತಿ ಉಚ್ಚಾರ, ಹೌದಾ, ಆ ಬಂದೈತಿ. ಹಾಗಾಗಿ ಏನಂತಂದ್ರೆ ಇದು ಕೂಡ ನಮಗ ಇಲ್ಲಿ ಲೋಪ ಸಂಧಿಗೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ನಾವು ಪ್ಲಸ್ ಎಲ್ಲರೂ ನಾವೆಲ್ಲರೂ, ನಾವು ಪ್ಲಸ್ ಎಲ್ಲರೂ ನಾವೆಲ್ಲರೂ ಕೂಡ ಏನಾಗ್ತದ ಅಂತಂದ್ರೆ ನಮಗ ಲೋಪ ಸಂಧಿಗೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ಕೇಳು ಪ್ಲಸ್ ಇಲ್ಲ ಕೇಳಿಲ್ಲ, ಮಾಡು ಪ್ಲಸ್ ಇಲ್ಲ ಮಾಡಿಲ್ಲ. ಈ ಎಲ್ಲಾ ಎಕ್ಸಾಂಪಲ್ಸ್ ಗಳು ಏನಂತಂದ್ರ ನಮಗ ಲೋಪ ಸಂಧಿಗೆ ಉದಾಹರಣೆಗಳಾಗ್ತಾವ. ಈ ಎಲ್ಲಾ ಉದಾಹರಣೆಗಳು ಏನಂತಂದ್ರ ಲೋಪ ಸಂಧಿಗೆ ಉದಾಹರಣೆಗಳು. ಯಾರಿಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಹಾಗೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನಮಗ ಆಗಮ ಸಂಧಿ, ಎರಡನೇದೇನು ಆಗಮ ಸಂಧಿ. ಕನ್ನಡ ಸ್ವರ ಸಂಧಿಯಲ್ಲಿ ಎರಡನೇ ಸಂಧಿ ಯಾವ್ದಪ್ಪಾ ಅಂತಂದ್ರ ನಮಗ ಆಗಮ ಸಂಧಿ. ಹಾಗಾದ್ರೆ ನಮಗ ಆಗಮ ಸಂಧಿ ಅಂತಂದ್ರ ಏನು ಅಂತ ನೋಡಿದಾಗ, ಸ್ವರದ ಮುಂದೆ ಸ್ವರವು ಬಂದು ಒಂದು ಸಂಧಿ ಆಗುವಾಗ, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವುದಕ್ಕೆ ಎರಡೂ ಸ್ವರಗಳ ನಡುವೆ ಬೇರೊಂದು ಅಕ್ಷರ ಬರ್ತೈತಿ. ಎರಡು ಸ್ವರಗಳ ನಡುವೆ ಏನಾಗ್ತೈತಿ ಅಂತಂದ್ರ ಬೇರೊಂದು ಅಕ್ಷರ ಹೊಸದಾಗಿ ಬರುವುದಕ್ಕೆ ಆಗಮ ಸಂಧಿ ಅಂತೇಳಿ ನಾವು ಕರಿತೀವಿ. ಓಕೆ, ಬೇರೊಂದು ಅಕ್ಷರ ಏನಾಗ್ತೈತಿ ಅಂತಂದ್ರ ಹೊಸದಾಗಿ ಬರುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಅದಕ್ಕ ಆಗಮ ಸಂಧಿ ಅಂತೇಳಿ ನಾವು ಕರಿತೀವಿ. ಯಾಕಪ್ಪ ಅಂತಂದ್ರ ಇಲ್ಲಿ ಒಂದ್ ಅಕ್ಷರ ಎರಡು ಸಂಧಿಗಳ ಮುಂದ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿರ್ತಕ್ಕಂತಹ ಎರಡೂ ಅಕ್ಷರಗಳನ್ನ ಹೊರತುಪಡಿಸಿ ಬೇರೆ ಒಂದ್ ಅಕ್ಷರ ಬರ್ತೈತಿ. ಅದ್ ಯಾವ ಅಕ್ಷರ ಅಂತೇಳಿ ನಾನು ಹೇಳ್ತೀನಿ ನೋಡ್ರಿ. ಒಂದೇದು ವಕಾರ ಆಗಮ ಸಂಧಿ. ಸಂಧಿಗಳಲ್ಲಿ ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳು. ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳ ಯಾವ ಅಂತಂದ್ರ ಒಂದು ವಕಾರಾಗಮ, ಇನ್ನೊಂದು ಯಕಾರಾಗಮ. ಒಂದು ವಕಾರಾಗಮ, ಇನ್ನೊಂದು ಯಕಾರಾಗಮ ಅಂತ ಕರಿತೀವಿ. ಹಾಗಾದ್ರೆ ಯಕಾರಾಗಮ ವಕಾರಾಗಮಕ್ಕೆ ನೀವು ಎಕ್ಸಾಂಪಲ್ಸ್ ಗಳನ್ನ ನೋಡ್ದಾ ಬಂದಂತೆ ಇಲ್ಲಿ ನೋಡ್ರಿ, ಮಗು ಪ್ಲಸ್ ಹಣ್ಣು ಮಗುವನ್ನು, ಅಥವಾ ಮಗು ಪ್ಲಸ್ ಹಣ್ಣು ಮಗುವನ್ನು ಆಗ್ಬೇಕು, ಹೌದಾ, ಮಗುವನ್ನು. ನೆಕ್ಸ್ಟ್ ಗುರು ಪ್ಲಸ್ ಹೀಗೆ ಗುರುವಿಗೆ, ಗುರು ಪ್ಲಸ್ ಹೀಗೆ ಗುರುವಿಗೆ. ಹೆಂಗ ಇಲ್ಲಿ ಏನಾಯ್ತ್ರಿ, ಸಂಧಿ ಪದ ಹೆಂಗಾಯ್ತ್ರಿ ಅಂತೇಳಿ ನೀವು ಕೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡ್ರಿ, ಮಗು ಹೂ ಬಂತ, ಉಚ್ಚಾರ ಹೂ ಬಂತ. ಇಲ್ಲಿ ನೋಡ್ರಿ ಮಗು, ಮಗು ಸ್ವರದ ಮುಂದೆ ಸ್ವರನ ಬರ್ಬೇಕು. ಇಲ್ಲಿ ಮಗು ಪ್ಲಸ್ ಹಣ್ಣು, ಸ್ವರದ ಮುಂದ ಅ ಬಂದೈತಿ ಅಂದ್ರೆ ಇದು ಕೂಡ ಒಂದ್ ಸ್ವರನ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಸ್ವರದ ಮುಂದೆ ಸ್ವರ ಬಂದೈತಿ, ಮಗುವನ್ನು ಆಗೈತಿ, ಹೌದಾ, ಮಗುವನ್ನು. ಇಲ್ಲಿ ಊ ಬಂದೈತಿ, ಇಲ್ಲಿ ಅ ಬಂದೈತಿ, ಹೌದಾ, ಇಲ್ಲಿ ಊ ಬಂದೈತಿ, ಇಲ್ಲಿ ಅ ಉಚ್ಚಾರ ಆಗೈತಿ, ಇಲ್ಲಿ ಊ ಉಚ್ಚಾರ ಆಗೈತಿ. ಹಾಗಾದ್ರ ಇಲ್ಲಿ ನಮಗ್ ಬರುವಂತಹ ಒಂದು ಉತ್ತರದಲ್ಲಿ ಸಂಧಿ ಕಾರ್ಯದಲ್ಲಿ ಏನಾಗೈತಿ ಅಂತಂದ್ರ ನಮಗ ವ ಬಂದೈತಿ, ಹೌದು, ವ ಬಂದೈತ್ರಿ. ಇಲ್ಲಿ ವ ಬಂದಿರೋದ್ರಿಂದ ಏನಾಗ್ತದ ಅಂತಂದ್ರ ನಮಗ ಹೊಸದಾಗಿ ಒಂದು ಅಕ್ಷರ ಬಂದು ಸೇರೋದಕ್ಕ ನಾವ್ ಏನಂತ ಕರಿತೀವಿ, ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಎರಡು ಪ್ರಕಾರಗಳಂತ ನಾನು ಹೇಳಿದ್ದೀನಿ. ಒಂದು ವಕಾರಾಗಮ, ಇನ್ನೊಂದು ಯಕಾರಾಗಮ. ಯ ಆದೇಶವಾಗಿ ಯ ಆಗಮವಾಗಿ ಬಂತು ಅಂತಂದ್ರ ಅದು ಯಕಾರಾಗಮ ಸಂಧಿ. ವ ಆಗಮವಾಗಿ ಬಂತು ಅಂತಂದ್ರೇನೆ ವಕಾರಾಗಮ ಸಂಧಿ.
ಹಾಗಾದ್ರ ಪುಸ್ತಕ ಪ್ಲಸ್ ಅನ್ನು ಪುಸ್ತಕವನ್ನು ನೋಡ್ರಿ, ಪುಸ್ತಕ ಅ ಮುಂದೆ ಏನ್ ಬಂದಿತ್ತು ಅಂತಂದ್ರೆ ಇಲ್ಲಿ ಅ ಬಂದದ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರ ನಮಗ ವ ಬಂದದ. ಉಚ್ಚಾರ ಏನ್ ಬಂದದ ಅಂತಂದ್ರ ಬ ಬಂದದ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಏನಂತಂದ್ರ ನಮಗ ಇಲ್ಲಿ ಬರ್ದದ ನೋಡ್ರಿ, ಅ ಮುಂದ ಅ ಪ್ಲಸ್ ಅ ಈಕ್ವಲ್ ಟು ವ ಬಂದದ. ಇದು ಕೂಡ ನಮ್ಗೆ ಏನಂತಂದ್ರ ವಕಾರ ಆಗಮ ಸಂಧಿಗೆ ಉದಾಹರಣೆ ಅಂತ ನಾವು ನೋಡ್ಬಹುದು. ನಿಮಗ್ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂತ ನಾವು ನೋಡಿದಾಗ ಇಲ್ಲಿ ಫಲವನ್ನು ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ತಾರೆ. ಓಕೆ, ಫಲವನ್ನು ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳ್ತಾರ. ಹಾಗಾದ್ರ ಇಲ್ಲಿ ನಮ್ಗೆ ಏನ್ ಗೊತ್ತಿರ್ಬೇಕು, ಫಲ ಪ್ಲಸ್ ಅನ್ನು, ಫಲ ಪ್ಲಸ್ ಅನ್ನು. ಇಲ್ಲಿ ನೋಡ್ರಿ, ಫಲ ಪ್ಲಸ್ ಅನ್ನು ಫಲವನ್ನು, ಫಲ ಪ್ಲಸ್ ಅನ್ನು ಫಲವನ್ನು ಅಂತೇಳಿ ನಾವು ನೋಡಿದಾಗ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ, ಫಲ ಪ್ಲಸ್ ಅನ್ನು ಫಲವನ್ನು ಅಂತೇಳಿ ನಾವು ನೋಡಿದಾಗ ಇಲ್ಲಿ ನಮ್ಗೆ ಏನಾಗ್ತತಿ ಅಂತಂದ್ರ ಫಲನು ಅನ ಬರ್ತತಿ, ಇಲ್ಲೂ ಕೂಡ ಅನ ಬರ್ತತಿ. ಇಲ್ಲಿ ವ ಉಚ್ಚಾರ ಆಗ್ಯದ ನೋಡ್ರಿ. ಓಕೆ, ಅದು ವ ಉಚ್ಚಾರ ಆಗಿ ಬಂದಿದ್ರ ಅದೇನಂತಂದ್ರ ಹೊಸದಾಗಿ ಒಂದು ಅಕ್ಷರ ವ ಬಂದ್ ಸೇರಿತಿ ಅಂತಂದ್ರ ಅದು ವಕಾರಾಗಮ ಸಂಧಿ ಉದಾಹರಣೆ ಆಗ್ತದ. ನಿಮಗೆ ಎಕ್ಸಾಂಪಲ್ಸ್ ಆಪ್ಷನ್ ಒಳಗೆ ಏನ್ ಕೊಟ್ಟಿರ್ತಾರ ಅಂತಂದ್ರ ಆಗಮ ಸಂಧಿನೂ ಕೊಟ್ಟಿರ್ತಾರ, ಯಕಾರಾಗಮ ಸಂಧಿನೂ ಕೊಟ್ಟಿರ್ತಾರ, ವಕಾರಾಗಮ ಸಂಧಿನೂ ಕೊಟ್ಟಿರ್ತಾರ, ಮತ್ ಇನ್ನೊಂದು ಬೇರೆ ಯಾವ್ದೋ ಗುಣಸಂಧಿನೋ ಲೋಪ ಸಂಧಿನೋ ಯಾವ್ದೋ ಒಂದು ಕೊಟ್ಟಿರ್ತಾರ. ಓಕೆ, ಹಿಂಗಿದ್ದಾಗ ನಾವ್ ಯಾವ ಸಂಧಿ ಹಾಕ್ಬೇಕ್ರಿ ಅಂತೇಳಿ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಡೈರೆಕ್ಟ್ ಆಗಿ ಬಿಡಿಸಿ ವಕಾರಾಗಮ ಯಕಾರಾಗಮ ಕೊಟ್ಟಿದ್ನು ಅಂತಂದ್ರ ಯ ಬಂದಿತ್ತು ಅಂದ್ರ ಯಕಾರಾಗಮ ಹಾಕ್ರಿ, ವ ಬಂದಿತ್ತು ಅಂತಂದ್ರ ವಕಾರಾಗಮ ಹಾಕ್ರಿ. ಇವ್ ಯಾವ ಎರಡು ಕೊಟ್ಟಿರ್ಲಿಲ್ಲ ಅಂತಂದ್ರ ಆಗಮ ಸಂಧಿಗೆ ಹಾಕ್ರಿ. ಓಕೆ, ಯಾಕಂತಂದ್ರ ಎರಡನ್ನ ಸೇರಿಸಿನ ನಾವ್ ಏನಂತ ಕರಿತೀವಿ ಅಂತಂದ್ರ ಆಗಮ ಸಂಧಿ ಅಂತೇಳಿ ಕರಿತೀವಿ. ಒಂದೊಂದ್ಸರಿ ಎಕ್ಸಾಂಪಲ್ಸ್ ಒಳಗೆ ಏನ್ ಮಾಡಿರ್ತಾರ ಅಂತಂದ್ರ ನಮಗ ಯಕಾರಾಗಮ ಮತ್ತು ವಕಾರಾಗಮ ಬಿಡಿಸ್ಕೊಟ್ಟಿರಂಗಿಲ್ಲ. ಲೋಪ ಸಂಧಿ, ಆದೇಶ ಸಂಧಿ, ಆಗಮ ಸಂಧಿ ಮತ್ತು ಗುಣಸಂಧಿ ಅಂತೇಳಿ 4 ಆಪ್ಷನ್ ಗಳನ್ನ ಕೊಟ್ಟಿರ್ತಾರ. ನಾವು ಯ ಬಂದೈತಿ ಮತ್ತು ವ ಬಂದೈತಿ ಯಾವ್ದು ಹಾಕ್ಬೇಕು ಅಂತ ನಾವು ನೋಡಿದಾಗ ಅಲ್ಲಿ ಏನ್ ಹಾಕ್ಬೇಕ್ರಿ, ನಾವು ಆಗಮ ಸಂಧಿನೇ ಉದಾಹರಣೆಯನ್ನ ಹಾಕ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಗುರು ಪ್ಲಸ್ ಹೀಗೆ ಗುರುವಿಗೆ. ನೆಕ್ಸ್ಟ್ ಮರ ಪ್ಲಸ್ ಅನ್ನು ಮರವನ್ನು. ನೆಕ್ಸ್ಟ್ ಹಣ ಪ್ಲಸ್ ಅನ್ನು ಹಣವನ್ನು. ಪೋ ಪ್ಲಸ್ ಇಂದ ಪೋವಿಂದ. ಅವಾಗ ನಾವು ಹಳೆಗನ್ನಡದಲ್ಲಿ ನಾವು ಕರಿತಿದ್ವಿ ಪೋ, ಪೋ ಅಂತಂದ್ರ ಹೂ, ಹೌದಾ, ಹೂ, ಹ ಉಚ್ಚಾರ. ಪೋಕ್ ಏನ ಉಚ್ಚಾರ ಆಗ್ತಿತ್ತು, ಪಕ ಹ ಉಚ್ಚಾರ ಆಗ್ತಿತ್ತು. ಪೋ ಪ್ಲಸ್ ಇಂದ ಪೋವಿಂದ ಅಂತಂದ್ರ ಹೂ ಪ್ಲಸ್ ಇಂದ ಹೂವಿಂದ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಗೋ ಪ್ಲಸ್ ಅನ್ನು ಗೋವನ್ನು, ಗೋ ಪ್ಲಸ್ ಅನ್ನು ಗೋವನ್ನು. 2 ಪದಗಳನ್ನ ನಾವು ಬಿಡಿಸಿ ಬರೆದಾಗ ಇಲ್ಲಿ ಏನ್ ಉಚ್ಚಾರ ಆಗೈತರಿ, ನಮಗ ಏನ್ ಒಂದು ಹೊಸದಾಗಿ ಅಕ್ಷರ ಬಂದದ ಅಂತಂದ್ರ ವ ಅನ್ನೋದು ಬಂದದ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನಾಗ್ತದ ಅಂತಂದ್ರ ಈ ಒಂದು ಎಲ್ಲಾ ಎಕ್ಸಾಂಪಲ್ಸ್ ಗಳು ಎದಕ್ ಉದಾಹರಣೆ ಆಗ್ತಾವ, ವಕಾರಾಗಮ ಸಂಧಿಗೆ ಉದಾಹರಣೆಗಳಾಗ್ತಾವ. ಸಂಪೂರ್ಣವಾಗಿ ನೀವೇನ್ ಮಾಡ್ಕೊಬಿಡ್ರಿ ಅಂತಂದ್ರ ನೋಟ್ಸ್ ಮಾಡ್ಕೊಡ್ರಿ, ನೆನಪಿಟ್ಕೊಂಡ್ಬಿಡ್ರಿ. ಯಾವ್ಯಾವ ಸಂಧಿಗಳಲ್ಲಿ ಯಾವ್ಯಾವ ಪ್ರಕಾರಗಳು ಬರ್ತಾವ ಅವುಗಳನ್ನ ಹೆಂಗ್ ಗುರ್ತಾ ಹಿಡಿಬೇಕು. ಫಾರ್ ಎಕ್ಸಾಂಪಲ್, ವ ಬಂದಿರ ವಕಾರಾಗಮ ಸಂಧಿ, ಯ ಬಂದಿರ ಯಕಾರಾಗಮ ಸಂಧಿ. ಏನಾರ ಒಂದ್ ಅಕ್ಷರ ಹೋಗಿತ್ತು, ಏನಾರ ಅಕ್ಷರ ಅಂತಂದ್ರ ಪೂರ್ವ ಪದದ ಕೊನೆ ಅಕ್ಷರ ಹೋಗಿತ್ತು ಅಂತಂದ್ರ ಅದು ಲೋಪ ಸಂಧಿ. 2 ಸಂಧಿಗಳು ಪರ್ಫೆಕ್ಟ್ ಆಗಿ ನೀವು ಕಲ್ತ್ಕೊಂಡಿದ್ರ ಅಂತ ಅನ್ಕೊಂಡಿದೀನಿ. ಹಾಗಾದ್ರ ಮುಂದಿನ ಒಂದು ಸಂಧಿಯನ್ನ ನೋಡ್ತಾ ಹೋಗೋಣ. ಇನ್ನ ಆಗಮ ಸಂಧಿಯಲ್ಲಿ ಬರ್ತಕ್ಕಂತಹ 2ನೇ ಒಂದು ವಿಧ ಯಾವ್ದಪ್ಪ ಅಂತಂದ್ರ ಯಕಾರಾಗಮ ಸಂಧಿ. ಯಾವ್ದು? ಯಕಾರಾಗಮ ಸಂಧಿ. ಯಕಾರ ಇಲ್ಲಿ ಆಗಮವಾಗಿ ಬಂದಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು? ಯಕಾರಾಗಮ ಅಂತೇಳಿ ಕರಿತೀವಿ. ಓಕೆ, ಹಾಗಾದ್ರ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟನಿ, ನೋಡ್ತಾ ಹೋಗ್ರಿ. ಮನೆ ಪ್ಲಸ್ ಇದು ಮನೆ, ಇದು ಮನೆ ಎ ಉಚ್ಚಾರ ಆಗ್ಯದ, ಪ್ಲಸ್ ಇದು, ಇದು ಮನೆ, ಇದು ಯ ಬಂದೈತಿ ನೋಡ್ರಿ, ಯ ಬಂದದ. ಓಕೆ, ನೆಕ್ಸ್ಟ್ ಕಲೆ ಪ್ಲಸ್ ಅನ್ನು ಕಲೆಯನ್ನು. ಕಲೆ ಸ್ವರದ ಮುಂದೆ ಕಲೆ, ಕಲೆ ಎ ಉಚ್ಚಾರ ಆಗೈತಿ, ಅ ಬಂದೈತಿ. ನೆಕ್ಸ್ಟ್ ಇಲ್ಲಿ ಯ ಬಂದೈತಿ. ಓಕೆ, ಹಾಗಾದ್ರೆ ಇದೇನಪ್ಪಾ ಅಂತಂದ್ರೆ ನಮಗ ಆಗಮ ಸಂಧಿಯಲ್ಲಿ ವಿಧವಾಗಿರ್ತಕ್ಕಂತಹ ಯಕಾರಾಗಮ ಸಂಧಿಗೆ ಉದಾಹರಣೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, ಗಿರಿ ಪ್ಲಸ್ ಅನ್ನು ಗಿರಿಯನ್ನು. ಇಲ್ಲಿ ನೀವು ಸಿಂಪಲ್ ಆಗಿ ಏನ್ ಮಾಡ್ಕೋತಾ ಹೋಗ್ರಿ ಅಂತಂದ್ರ ಕೆಳಗ ಪದಗಳನ್ನ ಬಿಡಿಸಿ ಬರ್ತಾ ಹೋಗ್ರಿ. ನಿಮ್ಗೆ ಏನ್ ಆಗ್ತದ ಅಂತಂದ್ರ ನಾನಿಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಸ್ ಗಳನ್ನ ಬಿಟ್ಟು ಬೇರೆ ಏನಾದ್ರೂ ಕ್ವಶನ್ ಗಳನ್ನ ಕೇಳಿದ್ರು, ಬೇರೆ ಏನಾದ್ರೂ ಪದವನ್ನ ಕೊಟ್ರು ಅಂತಂದ್ರ ನಿಮಗ್ ಬಿಡಿಸಿ ಬರೆದ್ರ ಅದ್ ಯಾವ ಸಂಧಿ ಅಂತೇಳಿ ಗೊತ್ತಾಗ್ಬೇಕು. ಹಾಗಾಗಿ ಏನ್ ಮಾಡ್ಕೊತಾ ಹೋಗ್ರಿ ಅಂತಂದ್ರ ತಳಗ್ ಈ ರೀತಿ ಏನ್ ಮಾಡ್ರಿ, ಬಿಡಿಸಿ ಬರಿತಾ ಹೋಗ್ರಿ. ಸ್ವರಗಳನ್ನ ಏನ್ ಮಾಡ್ರಿ, ಬಿಡಿಸಿ ಬರಿತಾ ಹೋಗ್ರಿ. ಗಿರಿ ಈ ಬಂತು, ಪ್ಲಸ್ ಅನ್ನು ಇಲ್ಲಿ ಏನ್ ಬಂದೈತಿ ನಮಗ ಯ ಬಂದೈತಿ, ಯಕಾರಾಗಮ ಸಂಧಿ. ನೆಕ್ಸ್ಟ್ ನಡೆ ಎ ಪ್ಲಸ್ ಎ. ಓಕೆ, ಇಲ್ಲಿ ಏನ್ ಬಂದೈತಿ, ಯ ಬಂದೈತಿ, ಎ ಬಂದೈತಿ ನೋಡ್ರಿ. ನೆಕ್ಸ್ಟ್ ಮೇ ಎ ಪ್ಲಸ್ ಇಸು,
ಎ ಮುಂದ ಇ ಬಂದೈತಿ, ಇಲ್ಲಿ ಯ ಆಗಮವಾಗಿ ಬಂದೈತಿ. ಓಕೆ, ನೆಕ್ಸ್ಟ್ ಸ್ತ್ರೀ, ಈ ಸ್ತ್ರೀ ಅಂತಂದ್ರ ಈ ದೊಡ್ಡ ಇ ಬರ್ತದ, ನೆಕ್ಸ್ಟ್ ಎ ಬರ್ತದ, ಅದ್ರ ಮುಂದೆ ಸ್ವರದ ಮುಂದೆ ಸ್ವರವುಣ ಬಂದಿರ್ಬೇಕು. ನೆಕ್ಸ್ಟ್ ಸ್ತ್ರೀ ಎಂಬ ಏನಾಗೈತಿ ಇಲ್ಲಿ ಯ ಉಚ್ಚಾರ ಆಗ್ಯದ. ಓಕೆ, ನೆಕ್ಸ್ಟ್ ಕೈ ಪ್ಲಸ್ ಅನ್ನು. ಓಕೆ, ಬ್ಯಾಸರ ಮಾಡ್ಕೋಬೇಡ್ರಿ, ಯಾಕಂತಂದ್ರ ಸಂಧಿಗಳು ಏನಿರ್ತಾವ ಅಂತಂದ್ರ ಇದೇ ರೀತಿ ನಿಮಗ್ ಪ್ರಶ್ನೆಗಳನ್ನ, ಇದೇ ಎಕ್ಸಾಂಪಲ್ಸ್ ಗಳನ್ನ ನಿಮಗ್ ಕೇಳ್ಬಹುದು. ಕೇಳಿದ್ರು ಅಂತಂದ್ರ ಅವಾಗ ಕ್ಲಾಸ್ ನ ಕೇಳಿದ್ನಿ, ನಾನ್ ನೋಡಿದ್ನಿ, ಬಟ್ ನನಗ್ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಕ್ಲಿಯರ್ ಆಗಿ ಏನ್ ಮಾಡ್ರಿ ನೋಡ್ತಾ ಹೋಗ್ರಿ. ಕೈ ಪ್ಲಸ್ ಅನ್ನು, ಹೌದಾ, ಕೈ ಪ್ಲಸ್ ಅನ್ನು, ಕೈಯನ್ನು, ಕೈ ಐ ಉಚ್ಚಾರ ಆಗೈತಿ, ಇದು ಒಂದು ಸ್ವರ ಪ್ಲಸ್ ಅ, ಹೌದಾ. ನೆಕ್ಸ್ಟ್ ಏನಾಗಿತ್ತು ಅಂತಂದ್ರ ಕೈಯನ್ನು ಯ ಉಚ್ಚಾರ ಆಗ್ಯದ ನೋಡ್ರಿ. ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದ್ ಬರ್ರಿ. ಬೇ ಪ್ಲಸ್ ಇಸು, ಬೇಯಿಸು, ಬೇ ಪ್ಲಸ್ ಇಸು, ಬೇಯಿಸು ಯ ಉಚ್ಚಾರ ಆಗ್ಯದ. ನೆಕ್ಸ್ಟ್ ಶಾಲೆ ಪ್ಲಸ್ ಅನ್ನು, ಶಾಲೆಯನ್ನು, ಶಾಲೆ ಪ್ಲಸ್ ಅನ್ನು, ಶಾಲೆಯನ್ನು. ನೆಕ್ಸ್ಟ್ ಆ ಪ್ಲಸ್ ಇರ್ದ, ಆ ಪ್ಲಸ್ ಈ ಮುಂದ ಈ ಬಂದೈತಿ, ಆಯಿರ್ದ, ಹೌದಾ. ನೆಕ್ಸ್ಟ್ ಮರಿ ಪ್ಲಸ್ ಅಪ್ಪ, ಮರಿಯಪ್ಪ. ನೋಡ್ರಿ, ಮರಿಯಪ್ಪ, ಕರಿಯಪ್ಪ ಇವೆಲ್ಲ ಎಕ್ಸಾಂಪಲ್ಸ್ ಯಾವ್ದಕ್ ಆಗ್ತಾವ ಅಂತಂದ್ರ ಯಕಾರಾಗಮ ಸಂಧಿಗೆ ಆಗ್ತಾವ, ಹೌದಾ. ನೆಕ್ಸ್ಟ್ ಮರಿ ಈ ಪ್ಲಸ್ ಅ, ಇಲ್ಲಿ ಏನಾಗ್ತೈತಿ ಅಂತಂದ್ರ ಯ ಉಚ್ಚಾರ ಆಗಿ ಬಂದೈತಿ. ನೆಕ್ಸ್ಟ್ ಕಲಿ ಪ್ಲಸ್ ಅರ್, ಕಲಿಯರ್, ಕಲಿ ಪ್ಲಸ್ ಅರ್, ಕಲಿ ಪ್ಲಸ್ ಅ, ಈ ಮುಂದ ಪ್ಲಸ್ ಅ ಬಂದೈತಿ, ಇಲ್ಲಿ ಏನಾಗೈತಿ ಅಂತಂದ್ರ ಯ ಉಚ್ಚಾರ ಆಗ್ಯದ. ಓಕೆ, ನೆಕ್ಸ್ಟ್ ನೋಡ್ರಿ, ಇ ಪ್ಲಸ್ ಅ, ಇ ಪ್ಲಸ್ ಅ ಯು ಆಗ್ಬೇಕದ, ಇ ಯು, ಇ ಯು, ಇ ಪ್ಲಸ್ ಅ ಯು, ಇ ಯು. ಇಲ್ಲಿ ಏನಂತಂದ್ರ ಈ ಮುಂದ ಏನ್ ಬಂದೈತಿ ಅಂತಂದ್ರ ಅ ಬಂದದ, ಇಲ್ಲಿ ಏನಾಗೈತಿ ಅಂತಂದ್ರ ಯು ಆದೇಶವಾಗಿ ಬಂದದ. ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲೇನು ಇ ಪ್ಲಸ್ ಅ ಯು, ಆ ಯು ಅಂತೇಳಿ ನಾವು ಕರಿತೀವಿ. ಅದು ಕೂಡ ಒಂದು ಎಕ್ಸಾಂಪಲ್ಸ್. ಎದಕ್ಕಂತಂದ್ರ ನಮಗ ಯಕಾರಾಗಮ ಸಂಧಿಗೆ ಉದಾಹರಣೆ. ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗ್ಲಿಲ್ಲ ಅಂತಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಡ್ರಿ, ಇನ್ನೊಂದ್ಸತಿ ನೋಡ್ರಿ. ಯಾವ್ಯಾವೆಲ್ಲ ಎಕ್ಸಾಂಪಲ್ಸ್ ಗಳನ್ನ ನಾವಿಲ್ಲಿ ಕೊಟ್ಟಿದೀವಿ, ಈ ಒಂದು ಎಕ್ಸಾಂಪಲ್ಸ್ ಗಳನ್ನೇ ಸಂಭವನೀಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದ ಅಂತೇಳಿ ನಾನ್ ಕೊಟ್ಟಿದ್ದೀನಿ ನಿಮಗೆ. ಹಾಗಾಗಿ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ, ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ. ಸಂಪೂರ್ಣವಾಗಿ ನೋಡಿ ಯಾವ್ಯಾವೆಲ್ಲ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಂತ ಹೇಳಿದೀನಿ, ಅವುಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡ್ರಿ. ನಿಮ್ಮ ಹೆಸರುಗಳನ್ನು ಕೂಡ ಕಳಿಸ್ರಿ. ನಾನು ಏನ್ ಮಾಡ್ತಿದೀನಿ ಅಂತಂದ್ರೆ ನಿಮ್ಮ ಹೆಸರುಗಳನ್ನ ಹೇಳ್ತೀನಿ ಅಂತ ಹೇಳಿದ್ನಿ. ಹಲವಾರು ವಿದ್ಯಾರ್ಥಿಗಳು ಏನ್ ಮಾಡಿದೀರಿ ಅಂತಂದ್ರೆ ನಿಮ್ ಹೆಸರುಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದಿರಿ. ಆ ಎಲ್ಲ ವಿದ್ಯಾರ್ಥಿಗಳು ಯಾರು ಅಂತೇಳಿ ನಾನು ಈಗ ಹೇಳ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲೂ ಕೂಡ ನೀವ್ ಏನ್ ಮಾಡ್ರಿ ಅಂತಂದ್ರ ಅದೇ ರೀತಿ ಹೆಸರುಗಳನ್ನ ಹೇಳ್ತಾ ಹೋಗ್ರಿ. ನೋಡ್ರಿ, ಸನ್ನಿಧಿ ಅಂತ, ಹೌದಾ, ಮೈ ನೇಮ್ ಇಸ್ ಸನ್ನಿಧಿ ಅಂತ ನೀವು ಏನ್ ಮಾಡಿದಿರ ಅಂತ ಕಮೆಂಟ್ ಮಾಡಿದಿರಿ. ಆಮೇಲೆ ಮೇಘನಾ ಅಂತ ಕಮೆಂಟ್ ಮಾಡಿದಿರಿ. ನನ್ನ ಹೆಸರು ಶಿವು ಅಂತೇಳಿ ಕಮೆಂಟ್ ಮಾಡಿದಿರಿ. ನೆಕ್ಸ್ಟ್ ಸಾನ್ವಿ ಅಂಗಡಿ ಅಂತ ಕಮೆಂಟ್ ಮಾಡಿದಿರಿ. ನಯನ ಅಂತ ಕಮೆಂಟ್ ಮಾಡಿದಿರಿ. ಆಮೇಲೆ ಮೋಹಿತ್ ಅಂತ ಕಮೆಂಟ್ ಮಾಡಿದಿರಿ. ಪ್ರಿಯಾ ಅಂತ ಕಮೆಂಟ್ ಮಾಡಿದಿರಿ. ಹೆಸರು ಇಂಪನ್ನ, ಊರು ಅರೇಕೊಪ್ಪ ಅಂತೇಳಿ ಕೂಡ ಕಮೆಂಟ್ ಮಾಡಿದಿರಿ. ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ಏನಾಗ್ಲಿ ಅಂತಂದ್ರ ಎಲ್ಲಾ ಪ್ರತಿಯೊಂದು ವಿಡಿಯೋನ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ. ಆಮೇಲೆ ಸುರೇಶ್ ಅಂತ ಕಮೆಂಟ್ ಮಾಡಿದಿರಿ. ಶೈಲಾ ಅಂತ ಕಮೆಂಟ್ ಮಾಡಿದಿರಿ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಅಷ್ಟೇ ವಿದ್ಯಾರ್ಥಿಗಳಲ್ಲ, ವಿಡಿಯೋನ ನೋಡ್ತಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ನೀವು ಅಭ್ಯಾಸ ಮಾಡ್ತಿದ್ದೀರಾ ಇಲ್ವಾ ಅಂತೇಳಿ ನಮಗ್ ಗೊತ್ತಾಗೋಗೋಸ್ಕರ ಏನ್ ಮಾಡ್ರಿ ಅಂತಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಉತ್ತರಗಳನ್ನ ಕಳಿಸ್ರಿ. ನಾವ್ ಯಾವ್ದಾದ್ರು ಕ್ವಶನ್ಸ್ ಗಳನ್ನ ನೀವು ನೋಡ್ತಿದ್ದೀರಾ ಇಲ್ವಾ ಅನ್ನೋದು ನೋಡೋ ಸಂಬಂಧ ಏನ್ ಮಾಡಿರ್ತೀವಿ ಅಂತಂದ್ರ ನೀವು ಪ್ರಿಪೇರ್ ಆಗಿದ್ದೀರಾ ಇಲ್ವಾ ಅಂತೇಳಿ ನಮಗ್ ಗೊತ್ತಾಗ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಗಳನ್ನ ತಿಳಿಸ್ಬೇಕು. ಹಲವಾರು ವಿದ್ಯಾರ್ಥಿಗಳಿಗೆ ಏನಾಗಿರಂಗಿಲ್ಲ ಅಂತಂದ್ರ ಕಮೆಂಟ್ ಅನ್ನ ಮಾಡೋದಕ್ ಬರ್ತಿರಂಗಿಲ್ಲ. ಅಂತ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ವಾಟ್ಸ್ಆಪ್ ಮುಖಾಂತರನು ಕೂಡ ನೀವ್ ಏನ್ ಮಾಡ್ಬೋದು, ಆನ್ಸರ್ ಗಳನ್ನ ಅಥವಾ ನಿಮ್ಗೇನಾದ್ರೂ ಡೌಟ್ಸ್ ಕ್ವಶನ್ಸ್ ಗಳು ಇರ್ತಾವಲ್ಲ ಅವುಗಳನ್ನ ನೀವ್ ಏನ್ ಮಾಡ್ಕೋಬಹುದು, ಸಾಲ್ವ್ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆಯು ಈಗ ಯಾರೆಲ್ಲ 4ನೇ ತರಗತಿ ಮತ್ತು 5ನೇ ತರಗತಿ ಓದ್ತಿದ್ರ, ಇನ್ನೇನು 5ನೇ ತರಗತಿಯವರಿಗೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಕೆಲವೇ ದಿನಗಳಲ್ಲಿ ನೀವ್ ಏನ್ ಮಾಡ್ರಿ ಅಂತಂದ್ರ ಪ್ರತಿದಿನ 2 ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸಿ
200 ಮಾರ್ಕ್ಸಿಗೆ ನೀವ್ ಏನ್ ಮಾಡ್ತೀರಾ ಅಂತಂದ್ರ ಎಕ್ಸಾಮ್ ಅನ್ನ ಬರ್ದಂಗ ಆಗತ್ತೆ. ಆ 200 ಪ್ರಶ್ನೆಗಳನ್ನ ಪ್ರತಿದಿನ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಮುರಾರ್ಜಿ ಒಂದು ಎಕ್ಸಾಮ್ ನಲ್ಲಿ, ಆದರ್ಶ ಎಕ್ಸಾಮ್ ನಲ್ಲಿ, ಆಳ್ವಾಸ್ ಎಕ್ಸಾಮ್ ನಲ್ಲಿ, ಕಿತ್ತೂರಾಣಿ ಚೆನ್ನಮ್ಮ ಎಕ್ಸಾಮ್ ನಲ್ಲಿ ನೀವು 100% ಸಕ್ಸಸ್ ಅನ್ನ ಕಾಣ್ತೀರಾ ಅಂತ ಹೇಳ್ತೀನಿ. ಬುಕ್ ಎಲ್ಲ ಯಾರಿಗೆಲ್ಲ ಬೇಕಲ್ಲ, ಕ್ವಶನ್ ಪೇಪರ್ಸ್ ಬ್ಯಾಂಕ್ ಯಾರಿಗೆಲ್ಲ ಬೇಕಲ್ಲ ಅವ್ರೇನ್ ಮಾಡ್ರಿ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಒಂದು ಮಾಹಿತಿಯನ್ನ ಪಡೆದುಕೊಳ್ಳಿ. ಬುಕ್ ಬೇಕಾದ್ರೆ ಏನ್ ಮಾಡ್ರಿ, ಸಂಪರ್ಕ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾದ್ರೆ ಮುಂದಿನ ರೀತಿಯಾಗಿ ಯಾವ ಸಂಧಿ ಇದೆ ಅಂತ ನಾವು ನೋಡ್ತಾ ಹೋದಂತೆ ನೋಡ್ರಿ, ಆದೇಶ ಸಂಧಿ. ಕನ್ನಡ ಸಂಧಿಯೊಳಗ 3ನೇ ಪ್ರಕಾರ ವ್ಯಂಜನ ಸಂಧಿ ಅಂತ ಹೇಳಿ ಬರ್ತದ, ಕನ್ನಡ ವ್ಯಂಜನ ಸಂಧಿ ಅಂತ ಹೇಳಿ ಬರ್ತದ. ಯಾವ್ದ್ರಿ? ಆದೇಶ ಸಂಧಿ. ಆದೇಶ ಸಂಧಿಯಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ನಿಮಗೆ ಕೇಳಿದಾರ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಟಾಪಿಕ್ ಇದು. ಯಾಕಂತಂದ್ರ ಇದ್ರ ಮೇಲೆನೆ ಜಾಸ್ತಿ ಕ್ವಶನ್ಸ್ ಗಳು ನಿಮಗ್ ಬಂದಿರೋದು. ಆದೇಶ ಸಂಧಿ ಮೇಲೆನೆ ನಿಮಗ್ ಜಾಸ್ತಿ ಕ್ವಶನ್ಸ್ ಗಳು ಬಂದಿರೋದು. ಹಾಗಾಗಿ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ನೋಡ್ತಾ ಹೋಗ್ರಿ. ನೋಡ್ರಿ, ಖತಪಗಳಿಗೆ, ಖತಪದಗಳ ಬದಲಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕೆ, ಕತಪಗಳಿಗೆ ಗದಬಗಳು ಆದೇಶವಾಗಿ ಬರುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಆದೇಶ ಸಂಧಿ ಅಂತೇಳಿ ಕರಿತೀವಿ. ಉತ್ತರ ಪದದ ಆದಿಯಲ್ಲಿರುವ ಅಕ್ಷರದ ಬದಲಾಗಿ, ಅಥವಾ ಇನ್ನೊಂದು ಡೆಫಿನಿಷನ್ ಏನೈತಿ ಅಂತಂದ್ರ ಉತ್ತರ ಪದ ಮತ್ತು ಪೂರ್ವ ಪದ. ನಿಮಗೆ ಹೇಳಿದೆ ನಾನು, ಉತ್ತರ ಪದದ ಆದಿಯಲ್ಲಿರುವ, ಆದಿ ಅಂತಂದ್ರ ಮೊದಲನೇ ಅಕ್ಷರ ಏನಾಗ್ತದ ಅಂತಂದ್ರ ಅದ್ರ ಬದಲಾಗಿ ಬೇರೊಂದು ಅಕ್ಷರ ಅಲ್ಲಿ ಏನಾಗ್ತತಿ ಅಂತಂದ್ರ ಆದೇಶ ಆಗ್ತತಿ. ಆದೇಶ ಅಂತ ಏನ ಬರ್ತೈತಿ, ಹೌದಾ? ಬರುವುದಕ್ಕ ನಾವ್ ಏನಂತ ಕರಿತೀವಿ ಅಂತಂದ್ರ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಓಕೆ, ಇಲ್ಲಿ ನೀವ ನೆನ್ಪಿಟ್ಕೊಂಡ್ಬಿಡ್ರಿ. ಕರೆಕ್ಟ್ ಆಗಿರ್ತಕ್ಕಂತ ರೂಲ್ಸ್ ಗಳನ್ನು ಕೂಡ ಕೇಳಿದಾರ. ಹೋದ್ ಸರಿ ಮೊರಾರ್ಜಿ ಎಕ್ಸಾಮ್ ಒಳಗೆ ಏನ್ ಕೇಳಿದಾರ ಅಂತಂದ್ರ ಆದೇಶ ಸಂಧಿಯ ನಿಯಮ, ಕತಪಗಳಿಗೆ ಏನ್ ಆದೇಶವಾಗಿ ಬರ್ತಾವ ಅಂತ ಹೇಳಿ ಕೇಳಿದಾರ. ಕತಪಗಳಿಗೆ ಏನ್ ಆದೇಶವಾಗಿ ಬರ್ತಾವ? ಗದಬಗಳು ಏನಾಗಿದೆ ಆದೇಶವಾಗಿ ಬರ್ತಾವಲ್ಲ, ಆ ಒಂದು ಸಂಧಿಯನ್ನ ನಾವ್ ಏನಂತ ಕರಿತೀವಿ ಅಂತಂದ್ರೆ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆಯನ್ನ ನೋಡ್ತಾ ಹೋದಂತೆ ಬೆಟ್ಟ ಪ್ಲಸ್ ತಾವರೆ, ಹೌದಾ? ಬೆಟ್ಟ ಪ್ಲಸ್ ತಾವರೆ, ಬೆಟ್ಟ ಪ್ಲಸ್ ತಾವರೆ ಏನಾಗ್ತತ್ರಿ ಇಲ್ಲಿ? ಬೆಟ್ಟ ದಾವರೆ, ಬೆಟ್ಟ ಪ್ಲಸ್ ತಾವರೆ. ಕತಪಗಳಿಗೆ ಗದಬಗಳು ಅಂತ ಹೇಳಿದ್ನಿ. ಕ ತ ಪ ಇವುಗಳಿಗೆ ಏನ್ ಬರ್ತಾವ ಅಂತಂದ್ರ ನಮಗ ಕದ ಬದಲಿಗೆ ಗ ಬರ್ತದ, ಆಮೇಲೆ ತದ ಬದಲಿಗೆ ದ ಬರ್ತದ, ಪದ ಬದಲಿಗೆ ಏನ್ ಬರ್ತದ ಅಂತಂದ್ರ ಬ ಬರ್ತದ. ಈ ರೂಲ್ ಅನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ನೋಡ್ರಿ, ಇಲ್ಲಿ ನಾವು ಪದಗಳನ್ನ ಬಿಡಿಸಿ ಬರದಂತೆ ಕ ಕ ಬೆಟ್ಟ ಅ ಪ್ಲಸ್ ತ, ಬೆಟ್ಟ ಪ್ಲಸ್ ತ. ತ ಯಾಕೆ ಬಂದೈತಿ ಅಂತಂದ್ರೆ ಇದೊಂದು ಆದೇಶ ಸಂಧಿ ಅನ್ನೋದು ಒಂದು ವ್ಯಂಜನ ಸಂಧಿ, ತ ಅನ್ನೋದು ಒಂದು ಕೂಡ ವ್ಯಂಜನ ಅಕ್ಷರ. ಹಾಗಾಗಿ ವಿದ್ಯಾರ್ಥಿಗಳೇ ಅ ಪ್ಲಸ್ ತ ಸೇರಿದಾಗ ನಮ್ಗೆ ಏನ್ ಬಂದೈತಿ ಅಂತಂದ್ರೆ ಇಲ್ಲಿ ತದ ಬದಲಿಗೆ ದಾ ಬಂದೈತಿ. ಈ ಒಂದು ಪದದಲ್ಲಿ ಎಲ್ಲರ ತ ಬಂದೈತಿ ನೋಡ್ರಿ, ಬಂದಿಲ್ಲ. ಹಾಗಾಗಿ ಏನಂತಂದ್ರ ನಮಗ ಇಲ್ಲಿ ದ ಬಂದಿರೋದ್ರಿಂದ ಏನಾಗ್ತದ ಅಂತಂದ್ರೆ ನಮಗ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ಬೆಟ್ಟದಾವರೆ ಅನ್ನುವಂತ ಒಂದು ಪದವನ್ನ ಹಲವಾರು ಬಾರಿ ನಿಮ್ ಎಕ್ಸಾಮ್ ಅಲ್ಲಿ ಕೇಳಿದಾರ. ಹಾಗಾಗಿ ವಿದ್ಯಾರ್ಥಿಗಳೇ ಇಂಪಾರ್ಟೆಂಟ್ ಏನ್ ನೆನ್ಪಿಟ್ಕೊಂಡ್ಬಿಡ್ರಿ ಅಂತಂದ್ರ ಬೆಟ್ಟದಾವರೆ ಅನ್ನೋದು ಯಾವ ಸಂಧಿ ಆಗ್ತದ? ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ನೋಡ್ರಿ, ಕನ್. ಕನ್ ಏನ್ ಬರ್ತೈತಿ ಇಲ್ಲಿ? ಕನ್ ಅ ಬರ್ತೈತ್ರಿ ಉಚ್ಚಾರ. ನೆಕ್ಸ್ಟ್ ಅದ ಮುಂದೆ ಏನ್ ಬರ್ತೈತ್ರಿ? ಪ. ಉತ್ತರ ಪದದ ಮೊದಲನೇ ಅಕ್ಷರ, ಆದಿ ಅಕ್ಷರ ಅಂತಂದ್ರ ಮೊದಲನೇ ಅಕ್ಷರ ಕಂಬನಿ. ಇದೇನಾಗ್ಬೇಕು? ಕಂಬನಿ. ಏನ್ರಿ ಇದ? ಕಂಬನಿ, ಹೌದಾ? ಕಬನಿ ಆಗೈತಿ. ಸಾರಿ, ಇಲ್ಲಿ ಏನಾಗೈತಿ ಅಂದ್ರೆ ಟೈಪ್ ಮಿಸ್ಟೇಕ್ ಆಗೈತಿ. ಕಂಬನಿ ಆಗ್ಬೇಕು. ಕಂಬನಿ ಅಂತಂದ್ರೆ ಏನ್ರಿ? ಕಣ್ಣೀರು ಅಂತ ಕರಿತೀರಿ. ಕಣ್ ಪ್ಲಸ್ ಪನಿ, ಕಂಬನಿ. ಇಲ್ಲಿ ಪದ ಬದಲಿಗೆ ನಮ್ಗೆ ಏನ್ ಆದೇಶವಾಗಿ ಬಂದೈತಿ ಅಂತಂದ್ರ ಬ ಆದೇಶವಾಗಿ ಬಂದೈತಿ. ಓಕೆ, ಪದ ಬದಲಿಗೆ ಏನ್ ಆದೇಶವಾಗಿ ಬಂದೈತಿ? ಬ ಆದೇಶವಾಗಿ ಬಂದದ. ಓಕೆ, ನೆಕ್ಸ್ಟ್ ನೋಡ್ರಿ, ಹೊಸ ಅ. ಸ್ವರದ ಮುಂದೆ ಏನ್ ಬಂದೈತಿ? ವ್ಯಂಜನ ಬಂದೈತಿ. ನೋಡ್ರಿ, ಕ ಬಂದೈತಿ. ಹಾಗಾಗಿ ಹೊಸಗನ್ನಡ, ಗ ಅನ್ನೋದು ಏನಾಗೈತಿ ಅಂತಂದ್ರ ಹೊಸ ಅಕ್ಷರ, ಇಲ್ಲಿ ಆದೇಶವಾಗಿ ಬಂದಿರೋದ್ರಿಂದ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಆದೇಶ ಸಂಧಿ ಅಂತ ಕರಿತೀವಿ. ಹೊಸ ಪ್ಲಸ್ ಕನ್ನಡ, ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ಹಾಗಾದ್ರೆ ಮುಂದಿನದಾಗಿ ನೋಡ್ತಾ ಹೋದಂತೆ ಅಡಿ ಪ್ಲಸ್ ಕಲ್ಲು. ಇದ್ರಲ್ಲಿ ಏನ್ ಉಚ್ಚಾರ ಆಗ್ತದ ಅಂತಂದ್ರ ಅಡಿ ಏನ್ ಉಚ್ಚಾರ ಆಗ್ತದ್ರಿ? ಈ ಉಚ್ಚಾರ ಆಗ್ತದ. ಪ್ಲಸ್ ವ್ಯಂಜನ ಏನೈತ್ರಿ? ಕ ಐತಿ. ಹಾಗಾಗಿ ಈ ಕ ವ್ಯಂಜನದ ಬದಲಿಗೆ ಏನ್ ಬಂದಿತಿ ಅಂತಂದ್ರ ಗ ಅನ್ನೋದು ಉಚ್ಚಾರ ಆಗ್ಯದ. ನಾನು ಇಲ್ಲಿ ನಿಮ್ ಟ್ರಿಕ್ ಮೂಲಕ ಹೇಳಿದೀನಿ. ಕದ ಬದಲಿಗೆ ಗ ಬಂತು ಅಂತಂದ್ರ ಯಾವ ಸಂಧಿ ಆಗಿರ್ತದ? ಆದೇಶ ಸಂಧಿಗೆ ಎಕ್ಸಾಂಪಲ್ ಆಗಿರ್ತದ. ಹಾಗಾದ್ರೆ ಮುಂದಿನದಾಗಿ ಉದಾಹರಣೆಯನ್ನ ನೋಡ್ತಾ ಹೋದಂತೆ ಮರದ ಅ ಬರ್ತೈತಿ ಉಚ್ಚಾರ, ಪ್ಲಸ್ ಉತ್ತರ ತುದಿಯ ಮೊದಲನೇ ಅಕ್ಷರ ಏನಾಗ್ತೈತಿ ಅಂತಂದ್ರ ತ ಬಂದದ. ಹಾಗಾದ್ರ ಮರ ದುದಿ ದ ಉಚ್ಚಾರ ಆಗ್ಯದ. ಇದು ಕೂಡ ಏನಾಗ್ತದ ಅಂತಂದ್ರ ನಮಗ
ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ನೋಡ್ರಿ ನೆಕ್ಸ್ಟ್ ಚಳಿಗಾಲ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಉದಾಹರಣೆ ಚಳಿಗಾಲ. ಈ ಬದಲಿಗೆ ಈ ಪ್ಲಸ್ ಏನ್ ಉಚ್ಚಾರ ಆಗ್ಯದ ಅಂತಂದ್ರ ಕ ಉಚ್ಚಾರ ಆಗ್ಯದ. ಇಲ್ಲಿ ಏನಾಗೈತಿ ಅಂತಂದ್ರ ಗ ಬಂದದ. ಹೊಸದಾಗಿ ಏನ್ ಬಂದತ್ತ ಅಂತಂದ್ರ ಗ ಆದೇಶವಾಗಿ ಬಂದತ್ತ. ಇಲ್ಲಿ ಕದ ಬದಲಿಗೆ ಗ ಬಂದಿತ್ತು ಅಂತಂದ್ರ ಅದು ಕೂಡ ಏನಂತಂದ್ರ ನಮಗ್ ಆದೇಶ ಸಂಧಿ ಅಂತೇಳಿ ಆಗ್ತದ. ಹಾಗಾಗಿ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಇವೆಲ್ಲ ಏನಂತಂದ್ರ ನಮಗ ಆದೇಶ ಸಂಧಿಗೆ ಉದಾಹರಣೆ ಆಗ್ತಾವ. ನೆಕ್ಸ್ಟ್ ನೋಡ್ರಿ ಕೈ ಪ್ಲಸ್ ಕೂಸು, ಕೈಗೂಸು. ಕೈ ಐ ಬಂದದ ಪ್ಲಸ್ ಕ ಉಚ್ಚಾರ ಆಗಿ ಇಲ್ಲಿ ಏನಾಗೈತೆ ಅಂತಂದ್ರ ಗೂ ಬಂದದ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಕದ ಬದಲಿಗೆ ಗ ಬಂದದ. ಇದು ಕೂಡ ಏನಂತಂದ್ರ ನಮಗ ಕೈಗೂಸು ಅನ್ನೋದು ಕೂಡ ಆದೇಶ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಹುಲಿ ಪ್ಲಸ್ ತೊಗಲು, ಹುಲಿ ದೊಗಲು. ತೋ ಬದಲಿಗೆ ಏನ್ ಬಂದಿತ್ತು ಅಂತಂದ್ರೆ ಇಲ್ಲಿ ದೋ ಉಚ್ಚಾರವಾಗಿ ಬಂದಿರೋದ್ರಿಂದ ಇದು ಕೂಡ ಏನಂತಂದ್ರ ನಮಗ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ಮೈ ಪ್ಲಸ್ ತೊಳೆ, ತೋ ಬದಲಿಗೆ ಏನ್ ಬಂದಿತ್ತು ಅಂತಂದ್ರೆ ಇಲ್ಲೂ ಕೂಡ ದೋ ಬಂದದ. ಇದು ಕೂಡ ಆದೇಶ ಸಂಧಿ ಆಗ್ತದ. ನೆಕ್ಸ್ಟ್ ಮೈ ಪ್ಲಸ್ ತುಂಬಿ, ಮೈ ಪ್ಲಸ್ ತುಂಬಿ ಮೈದುಂಬಿ. ತೂ ಬದಲಿಗೆ ಏನಾಗ್ತದ ಅಂದ್ರೆ ಇಲ್ಲಿ ದೂ ಬಂದದ. ಹಾಗಾಗಿ ವಿದ್ಯಾರ್ಥಿಗಳು ಏನಾಗ್ತದ ಅಂತಂದ್ರ ಮೈ ಪ್ಲಸ್ ತುಂಬಿ ಮೈದುಂಬಿ ಅಂತೇಳಿ ನಮಗ ಇಷ್ಟೆಲ್ಲಾ ಉದಾಹರಣೆಗಳು ಏನಾಗ್ತಾವ ಅಂತಂದ್ರ ನಮಗ ಆದೇಶ ಸಂಧಿಗೆ ಉದಾಹರಣೆಗಳಾದ್ರ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳು ಏನದಾವ ಅಂತಂದ್ರ ನಮಗ ಆದೇಶ ಸಂಧಿ ಅದಾವ. ಅವುಗಳನ್ನ ಟ್ರಿಕ್ ಮೂಲಕ ನಾನು ಹೇಳಿ ತೋರಿಸ್ಕೊಡ್ತೀನಿ ನೋಡ್ರಿ. ಏನಂತಂದ್ರ ಇಲ್ಲಿ ಸ ಉಚ್ಚಾರದ ಬದಲಿಗೆ ಚ ಜ ಜ ಬಂದಿತ್ತು ಅಂತಂದ್ರೂ ಕೂಡ ಏನಾಗಿರ್ತೈತಿ ಅಂತಂದ್ರ ನಮಗ ಆದೇಶ ಸಂಧಿ ಆಗಿರ್ತದ. ಸ ಉಚ್ಚಾರ ಆಗಿ ಅದೇನಾಗಿರ್ತೈತಿ ಅಂತಂದ್ರೆ ಸ ಉಚ್ಚಾರದ ಬದಲಿಗೆ ಆದೇಶವಾಗಿ ಚ ಮತ್ತು ಜ ಮತ್ತು ಜ ಬಂದಿತ್ತು ಅಂತಂದ್ರೆ ಏನಾಗಿರ್ತೈತಿ ಅಂತಂದ್ರ ಅದು ಕೂಡ ನಮಗ ಆದೇಶ ಸಂಧಿ ಆಗಿರ್ತದ. ಫಾರ್ ಎಕ್ಸಾಂಪಲ್ ನೋಡ್ರಿ ಇನ್ ಪ್ಲಸ್ ಸರ, ಇನ್ ಪ್ಲಸ್ ಸರ, ಇನ್ ಇನ್ ಅ ಬಂದೈತಿ ಪ್ಲಸ್ ಇಲ್ಲಿ ಸ ವ್ಯಂಜನ ಬಂದೈತಿ. ನೆಕ್ಸ್ಟ್ ಸದ ಬದಲಿಗೆ ಇಲ್ಲಿ ನೋಡ್ರಿ ಸದ ಬದಲಿಗೆ ಚ ಬಂದೈತಿ. ನಮಗ ಆದೇಶವಾಗಿ ಏನ್ ಬಂದೈತಿ ಅಂತಂದ್ರ ಚ ಬಂದೈತಿ. ಇಲ್ಲಿ ನಾನು ಟ್ರಿಕ್ ಮೂಲಕ ಹೇಳಿನಿ. ಸದ ಬದಲಿಗೆ ಚ ಜ ಜ ಏನಾರ ಆದೇಶವಾಗಿ ಬಂದಿತ್ತು ಅಂತಂದ್ರ ಅದು ಕೂಡ ಏನಾಗ್ತೈತಿ ಅಂತಂದ್ರ ನಮಗ್ ಆದೇಶ ಸಂಧಿ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ ಕೆನೆ ಪ್ಲಸ್ ಪಾಲು ಕೆನೆವಾಲು. ಟ್ರಿಕ್ ನೋಡ್ರಿ ವದ ಬದಲಿಗೆ ಇಲ್ಲಿ ಸದ ಬದಲಿಗೆ ಆಯ್ತು. ಇನ್ನು ವದ ಬದಲಿಗೆ ಏನ್ ಬಂದಿರ್ತೈತಿ ಅಂತಂದ್ರ ಪ ಅಥವಾ ಬ ಅಥವಾ ಮ ಆದೇಶವಾಗಿ ಬಂತು ಅಂತಂದ್ರ ಈ ಎರಡು ಟ್ರಿಕ್ ಗಳನ್ನ ನೀವು ನೆನ್ಪಿಟ್ಕೊಡ್ರಿ. ಈ ಎರಡು ಟ್ರಿಕ್ ಮೇಲೆ ಕೂಡ ನಿಮ್ಗೆ ಏನ್ ಮಾಡ್ತಾರ ಅಂತಂದ್ರ ಎಕ್ಸಾಂಪಲ್ಸ್ ಗಳನ್ನ ಕೇಳ್ತಾರ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಸದ ಬದಲಿಗೆ ಚ ಜ ಜ ಬಂದಿತ್ತು ಅಂತಂದ್ರ ನೆಕ್ಸ್ಟ್ ವದ ಬದಲಿಗೆ ಆದೇಶವಾಗಿ ಪ ಭ ಮ ಬಂದಿತ್ತು ಅಂತ ಇದು ಕೂಡ ಏನಂತಂದ್ರ ನಮಗ ಆದೇಶ ಸಂಧಿಗೆ ಉದಾಹರಣೆ ಆಗ್ತಾವ. ಹಾಗಾದ್ರೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ ಅನ್ನ ಕೆನೆ ಎ ಬರ್ತದ ಉಚ್ಚಾರ ಪ್ಲಸ್ ಪ, ಪದ ಬದಲಿಗೆ ಏನ್ ಬಂದೈತಿ ಅಂತಂದ್ರ ಇಲ್ಲಿ ವ ಬಂದೈತಿ. ಇಲ್ಲಿ ವ ಬಂದೈತಿ ಅಂತಂದ್ರ ಇಲ್ಲಿ ಪ ಬಂದೈತ್ರಿ. ಪದ ಬದಲಿಗೆ ನಮ್ಗೆ ಏನಾಗೈತಿ ಅಂತಂದ್ರ ವ ಬಂದೈತಿ. ಇದು ಕೂಡ ನಮ್ಗೆ ಏನಂತಂದ್ರ ಆದೇಶ ಸಂಧಿನೇ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ ಮೇಲ್ ಪ್ಲಸ್ ಭಾಗು ಮೇಲ್ಭಾಗು, ಮೇಲ್ ಪ್ಲಸ್ ಭಾಗು ಮೇಲ್ಭಾಗು. ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಇಲ್ಲಿ ಬದ ಬದಲಿಗೆ ಏನ್ ಬಂದೈತಿ ಅಂತಂದ್ರ ವರ್ಣ ಬಂದಿದೆ. ಹಾಗಾಗಿ ಇಲ್ಲಿ ನಮ್ಗೆ ಏನಾಗ್ತದ ಅಂತಂದ್ರ ಇದು ಕೂಡ ನಮ್ಗೆ ಏನಾಗ್ತದ ಆದೇಶ ಸಂಧಿನೇ ಆಗ್ತದ. ನೆಕ್ಸ್ಟ್ ತಲೆ ಪ್ಲಸ್ ಭಾಗು ತಲೆಭಾಗು, ತಲೆ ಪ್ಲಸ್ ವಾಗು ತಲೆ ಪ್ಲಸ್ ಬಾಗು ತಲೆವಾಗು ಅಂತ ಹೇಳಿ ಕೂಡ ನಾವು ಕರಿತೀವಿ. ಇದು ಕೂಡ ಒಂದ್ ಏನಂತಂದ್ರ ಆದೇಶ ಸಂಧಿಗೆ ಉದಾಹರಣೆ ಆಗಿರ್ತದ. ನೆಕ್ಸ್ಟ್ ನೋಡ್ರಿ ಎಲೆ ಪ್ಲಸ್ ಬಳ್ಳಿ ಎಲೆವಳ್ಳಿ, ಎಲೆ ಪ್ಲಸ್ ಬಳ್ಳಿ ಎಲೆವಳ್ಳಿ ಅಂತ ಹೇಳಿ ಕರಿತೀವಿ. ಇದು ಕೂಡ ನಮ್ಗೆ ಏನಂತಂದ್ರ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ಫೋನ್ ಪ್ಲಸ್ ಸುರಿಗೆ ಏನ್ರಿ ಫೋನ್ ಪ್ಲಸ್ ಸುರಿಗೆ ಪೊಂಜರಿಗೆ, ಫೋನ್ ಪ್ಲಸ್ ಸುರಿಗೆ ಪೊಂಜರಿಗೆ. ಸದ ಬದಲಿಗೆ ಏನ್ ಬಂದೈತಿ ಅಂತಂದ್ರೆ ಇಲ್ಲಿ ಜ ಬಂದೈತಿ ನೋಡ್ರಿ. ಸದ ಬದಲಿಗೆ ಏನಾಗೈತಿ ಅಂತಂದ್ರೆ ಇಲ್ಲಿ ಜ ಬಂದದ. ಹಾಗಾಗಿ ಏನಾಗ್ತದ ಅಂತಂದ್ರ ಇದು ಕೂಡ ನಮ್ಗೆ ಏನಾಗ್ತದ ಆದೇಶ ಸಂಧಿಗೆ ಉದಾಹರಣೆ ಆಗ್ತದ. ಇಲ್ಲಿವರೆಗೂ ನಾವ್ ಏನ್ ನೋಡಿದ್ವಿ ಅಂತಂದ್ರ ಸಂಧಿಗಳಲ್ಲಿ ಬರ್ತಕ್ಕಂತಹ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 3 ಸಂಧಿಗಳು ಲೋಪ ಸಂಧಿ, ಆಗಮ ಸಂಧಿ ಒಳಗೆ 2 ಪ್ರಕಾರಗಳು ಬರ್ತಾವ. ಒಂದು ವಕಾರ ಆಗಮ ಸಂಧಿ, ಇನ್ನೊಂದು ಯಕಾರ ಆಗಮ ಸಂಧಿ, ಮತ್ತ ಇನ್ನೊಂದು ವ್ಯಂಜನ ಸಂಧಿಯಲ್ಲಿ ಒಂದು ಪ್ರಕಾರ ಆಗಿರ್ತಕ್ಕಂತಹ ಆದೇಶ ಸಂಧಿಯನ್ನ ನಾವು ಸಂಪೂರ್ಣವಾಗಿ ನೋಡಿದ್ವಿ. ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ನಾವ್ ಏನ್ ನೋಡೋಣ ಅಂತಂದ್ರ ಸವರ್ಣ ದೀರ್ಘ ಸಂಧಿ, ಆಮೇಲೆ ವೃದ್ಧಿ ಸಂಧಿ, ಗುಣಸಂಧಿ, ಎನ್ ಸಂಧಿ ಇವುಗಳನ್ನ ಏನ್ ಮಾಡೋಣ ಅಂತಂದ್ರ ಸಂಪೂರ್ಣವಾಗಿ ನಾವು ಅಭ್ಯಾಸ ಮಾಡೋಣ. ಈ ಯಾರೆಲ್ಲ ವಿಡಿಯೋನ ನೋಡಿದೀರಾ ಅವ್ರ ಏನ್ ಮಾಡ್ರಿ ಅಂತಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆದಷ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡ್ರಿ. ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.